ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು, ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು, ಬಯಕೆ ಬರುವುದರ ಕಣ್ಸನ್ನೆ ಕಾಣ ಅಂತ ಹೇಳಿ ಮಾತಿದೆ. ಹಾಗೆ ನನ್ನ ಬಯಕೆ, ನನ್ನ ಕನಸು ಆರಂಭ ಅಂತ ಆಗಿದ್ದು ಗೌರಿಶಂಕರ ಹಾಸ್ಟೆಲ್ ರೂಮ್ ನಂಬರ್ 10. ಗೌರಿಶಂಕರ ಹಾಸ್ಟೆಲ್, ಉದಯ್ ಹಾಸ್ಟೆಲ್ ಬೀದಿ, ಪಯೋನಿಯರ್ ಹಾಸ್ಟೆಲ್, ನಮ್ಮ KCD ಕಾಲೇಜು, ಸುಭಾಷ್ ರೋಡು, ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕಲಾಭವನ 1, 2, ಪ್ರತಿ ದಿವಸ ನಾವು ಅಡ್ಡಾಡ್ತಿದ್ದ ರೋಡ್ಗಳು, ನಾವು ಭೇಟಿಯಾಗ್ತಿದ್ದ ವ್ಯಕ್ತಿಗಳು, ಇದೆಲ್ಲ ಕಾರಣ ನೋಡ್ರಿ. ನನಗೆ ಒಂದು ಬಹಳ ಖುಷಿ ಆಯ್ತು. ಏನಂತಂದ್ರೆ ನಮ್ಮ ಅಣ್ಣ ಅಂತೀರಾ, ಅಷ್ಟರಲ್ಲೇ ವೆಡ್ಡಿಂಗ್ ಆಗಿರು ಇನ್ವಿಟೇಷನ್ ಕಾರ್ಡ್ಸ್ ಅಲ್ಲಿ IPS ಅನ್ನೋ ಬದಲಾಗಿ ಗೌರಿಶಂಕರದ ವಿದ್ಯಾರ್ಥಿ ಅಂತ ಹಾಕಿಬಿಟ್ಟಿದ್ರೆ ಬಹಳ ಖುಷಿ ಆಗ್ತಿದ್ದೆ. ಈ ಸಫಿಕ್ಸು ಪ್ರಿಫಿಕ್ಸು ಅಂದ್ರೆ ಹಿಂದ ಮುಂದ ಶ್ರೀಮಾನ್ ಶ್ರೀಯುತ IPS, ಮುಂದೆ DGP, ಸೊಂಟಿ ಸುಡಾಡ್ ಕೊಂಬು, ಅವೆಲ್ಲದಕ್ಕಿಂತ ನಾನು IPS ಅನ್ನೋದಕ್ಕಿಂತ ಈ ಕಾಲೇಜಿನ ಈ ಹಾಸ್ಟೆಲಿನ ವಿದ್ಯಾರ್ಥಿ, ನಾನು ವಿದ್ಯಾ ಅನ್ನೋ ಆ ಅಪ್ಯಾಯತೆ ಏನಿದೆ, ಪ್ರೀತಿ ಏನಿದೆ, ಕಕ್ಕುಳತೆ ಏನಿದೆ, ಅದಕ್ಕೆ ನಾನು ಬಹಳ ಹತ್ತಿರ, ನಾನು ಅದಕ್ಕೆ ಬಹಳ ಸೋಲ್ತೀನಿ ಅಂತ ನನಗೆ ಅನಿಸ್ತದೆ. IAS IPS ಪ್ರೊವೈಡೆಡ್ 1 ವರ್ಷ ಒಬ್ಬ ಯಾವ್ಯಾವ ಸ್ಟೂಡೆಂಟ್ ಕುತ್ಕೊಂಡು ಕಷ್ಟಪಟ್ಟು ಓದಿದ್ದು, ನೀವೇನೋ ಅಂತಿದ್ರಲ್ಲ ಇವಾಗ ಭಾಷಣ ಮಾಡಿ ಹೋದ್ರಲ್ಲ, ಅದೆಲ್ಲ ಇದ್ರೆ ಇಮಿಡಿಯೇಟ್ ಅದು ನೋ ಪಾಯಿಂಟ್. ಏನನ್ನಾದ್ರೂ ಮಿಸ್ ಆಗ್ಬೋದು. ಬಹಳ ಕಷ್ಟಪಟ್ಟು ದುಡಿದ್ರು ಕೂಡ ಮಳೆ ಕೊಟ್ಟು ರೈತನ ಫಸಲು ಫೇಲ್ ಆಗಬಹುದು. ತುಂಬಾನೇ ಅತಿ ಶ್ರಮ ಪಟ್ಟು ಒಂದು ಕೈಗಾರಿಕೋದ್ಯಮ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ದುರದೃಷ್ಟವಶಾತ್ ಲಾಸ್ ಆಗ್ಬೋದು. ನಾನು ಇದಾಗಬೇಕು ಅಂತ ಏನನ್ನಾದ್ರೂ ಆಸೆ ಇಟ್ಕೊಂಡು ಓದಿದ್ದೆ ಆದ್ರೆ ಟೆಂಪರರಿ, ತಾತ್ಕಾಲಿಕವಾಗಿ ಸಾಧನೆಗಾಗಿ ವಿಫಲವಾದ ಉದಾಹರಣೆಗಳು ಉಂಟೆ ವಿನಃ ವಿಫಲರಾದವರು ಪರಿಪೂರ್ಣವಾಗಿ ಸೈಡ್ ಲೈನ್ ಆದದ್ದು ಯಾವುದೂ ಇಲ್ಲ ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ. ಸೊ IAS IPS let us put it aside, ಬಟ್ ಇಲ್ಲಿಗೆ ಬಂದಾಗ ನನಗೆಲ್ಲ ನೆನಪಾಗೋದು 2000 ನಾನು ಸರ್ ಜೊತೆ 15 ವಿಷಯ ಮಾಡ್ತಿದ್ದೆ. ಇಲ್ಲಿ ಗೆಸ್ಟ್ ಅಂತ ಕರೆಸಿದ್ದೀರಾ, ಅದಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿ ಅಂತಾನೆ ನಾನು ಇಲ್ಲಿ ನಿಂತಿದ್ದೀನಿ. ಆ ಫಾರ್ಮಾಲಿಟೀಸು ಅವೆಲ್ಲ ನನಗೆ ಇವತ್ತು ಇಷ್ಟ ಆಗಲ್ಲ, ಆ ಸರಳತೆನೇ ಇಷ್ಟ. ಇಲ್ಲಿ ಬಂದಾಗ ನಾನು 2003-04 ನೀವು ಹೇಳ್ತೀನಿ ಕಷ್ಟಪಟ್ಟೆ, ನಾನು ಹಾಗಿದ್ದೀನಿ, ಅಷ್ಟು ಡಿಫಿಕಲ್ಟ್ ಆಯ್ತು ಅಂತ ಐ ವಾಸ್ ರಿಮೆಂಬರಿಂಗ್. ಅವಾಗಂತೂ ನಮ್ಮ ಹುಡುಗ ಇನ್ನೊಬ್ಬ ಗದಗಿನ ಹಾಸ್ಟೆಲ್ ನೆನೆಸ್ಕೊಟ್ಟ ನನಗೆ. ಆ ರೈಲ್ವೆ ಸ್ಟೇಷನ್ನು 2003-04 ನಮ್ಮ ಸರು, ಹಾಸ್ಟೆಲ್ ಮೆಸ್ಸು. ಇಲ್ಲಿ ನಾನಿದ್ದೆ ಹಾಸ್ಟೆಲ್ನಲ್ಲಿ, ನಾನು ಪ್ರವೇಶ ಪಡೆದೆ, ಊಟ ಮಾಡಿದೆ, ನಾನು ಗ್ರಾಜುಯೇಷನ್ ಮುಗಿತು, PUC ಮುಗಿತು, DED ಮುಗಿತು ಅನ್ನೋದಕ್ಕಿಂತ ವಾಟ್ ವಿ ಆರ್ ಟೇಕಿಂಗ್ ಫ್ರಮ್ ಹಿಯರ್, ಇಲ್ಲಿಂದ ನಾನು ಏನ್ ತಗೊಂಡು ಹೊರಗೆ ಬಿಡ್ತಾ ಇದ್ದೀನಿ. ನಾನು ಫಸ್ಟ್ ಹೇಳಿದ್ದಾಗ ನಾವು ಹೊರ ಹೋಗುವ ನನ್ನ ಸಹೋದರರಿಗೆ, ನನ್ನ ಹಿರಿಯ ಅಣ್ಣಂದರಿಗೆ ಹೀಗಾಗಲಿ ಅಂತ ಶುಭ ಕೋರಿ ಅವ್ನು ಹೆಂಗಾಗಬೇಕು ಅಂತ ಭಾಷಣ ಮಾಡಿದ್ ನನಗೆ ನೆನಪದ. ಸೆಕೆಂಡ್ ಇಯರ್ ಇದ್ದಾಗಲೂ ಕೂಡ ನಾನು ಬಂದು ಜೂನಿಯರ್ಸ್ ನಾವು ವೆಲ್ಕಮ್ ಮಾಡ್ಕೊಂಡಿದ್ದು, ಓದಿದ್ದು, ಅವ್ರು ಹೇಗಾಗಬೇಕು ಅಂತ ಹೇಳಿ ಭಾಷಣ ಮಾಡಿದ್ ನನಗೆ ನೆನಪದ. ಫೈನಲ್ ಇಯರ್ 2006 ಅಲ್ಲೂ ಕೂಡ ಗೆಸ್ಟ್ ಕರೆಸಿದ್ದು, ಅದನ್ನ ಐ ವಾಸ್ ಆಲ್ ರಿಮೆಂಬರಿಂಗ್. ಆ ಭಾಷಣ, ಅದಕ್ಕೆ ನಾನು ಮಾಡ್ತಿದ್ದ ತಯಾರಿ, ನನ್ನ ಹಸಿ ಅನುಭವಗಳನ್ನು ಅದಕ್ಕೆ ಜೋಡಿಸ್ತಿದ್ದ ರೀತಿ, ಅದೆಲ್ಲ ಇವತ್ತು ಸ್ಪಾಂಟೇನಿಯಸ್ ಅನ್ಸ್ಲಿಕ್ಕತ್ತದ. ಐ ಹ್ಯಾವ್ ನಾಟ್ ಮೇಡ್ ಎನಿ ಪ್ರಿಪರೇಷನ್, ಬಟ್ ನನ್ಗೆ ಓನ್ಲಿ ಒಂದು ಇಂಟೆನ್ಷನ್ ಇತ್ತು. 2000 ಹೋದ ವಾರ್ಷಿಕ ಸ್ನೇಹ ಸಮ್ಮೇಳನ, ಅದಕ್ಕಿಂತ ಮೊದಲನೇ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ನನಗೆ ಕರೆದಿದ್ರು. ಅನಿವಾರ್ಯ ಕಾರಣದಿಂದ ಬರ್ಲಿಕ್ಕಾಗಲಿಲ್ಲ, ನೋವಾಗಿತ್ತು. ಸೊ ಇದ್ರ ಮೇಲೆ ನಾನು ಬರ್ಲಿಕ್ಕೆ ಟ್ರೈ ಮಾಡ್ತೀನಿ. ಗೆಸ್ಟ್ ಆಗಿ ಕರೆಸಿ ಬಿಡ್ರಿ, ಪೂರ ಮೂಲೆಗಿಲ್ಲ ನನ್ನ ಅಭ್ಯಾಸ, ಹಿಂದೆ ಎಲ್ಲಿಲ್ಲ, ಸುಮ್ಮನೆ ಕೇಳೋದಪ್ಪ, ಏನ್ ಮಾತಾಡ್ತಾರೆ ಕೇಳೋದು, ಅದೊಂದು ನನ್ನ ಅಭ್ಯಾಸ, ಅದನ್ನ ನಾನು ಮುಂದುವರಿಸ್ತೀನಿ. ಸೊ ಕಮಿಂಗ್ ಟು ದ ಟಾಪಿಕ್, ಇನ್ನು ಮಾತಾಡೋಕೆ ಏನಿದೆ ನನ್ನಲ್ಲಿ ಹಂಚ್ಕೊಳ್ಳಿಕ್ಕೆ, ನನ್ನ ಈ ಕಾಲೇಜಿನ ಇಲ್ಲಿ ನಾನು ಅನುಭವಿಸಿದ ಅನುಭವ, ದ ಪಾತ್, ನಾನು ತುಳಿದಂಥ ಹಾದಿ,
ಮುಟ್ಟಿದ ಆರಂಭ, ಅಂತ್ಯ ಅಲ್ಲ. ನಾನು ಕೊನೆಗೆ ಹೋಗಿ ಮುಟ್ಟಿದ ನನ್ನ ಸ್ಟಾರ್ಟಿಂಗ್ ಪಾಯಿಂಟ್, ವಿಚ್ ಐ ಆಮ್ ಟ್ರಾವೆಲಿಂಗ್ ನಾವು, ಯಾವುದರಲ್ಲಿ ನಾನು ಪ್ರಯಾಣ ಬೆಳೆಸ್ತಾ ಇದ್ದೀನಿ, ಅದರ ಮೊದಲ ಆರಂಭಿಕ ಹಂತ. ಆ ದಾರಿಯಲ್ಲಿ ಬಂದಿರತಕ್ಕಂಥ ಕೆಲವೊಂದಿಷ್ಟು ಅನುಭವ. ಯಾರೋ ಹೇಳ್ತಾ ಇದ್ರು, IASಗೆ ನೀವು ಹೆಂಗೆ ಒಬ್ಬ ವಿದ್ಯಾರ್ಥಿ ಟೇಕಿಂಗ್ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೆ ಹೇಳ್ರಿ ಅಂತ. ನಾವು ಬಹುಶಃ 1 ತಾಸಲ್ಲಿ ನಾನು ಎಲ್ಲರನ್ನೂ ಹೇಳ್ತೀನಿ ಅಂತಂದ್ರೆ ಅದು ಸಾಧ್ಯ ಇಲ್ಲ, ಶಕ್ಯ ಇಲ್ಲ. ಬಟ್ ಆದರೂ ನನಗೆ ಅನುಭವಕ್ಕೆ ಒಳಪಟ್ಟ ಹಾಗೆ ನನ್ನ ವಯಸ್ಸಿನ ವಯೋಮಿತಿಯ ನಾನು ಕಂಡ ಅನುಭವ, ನಾನು ಪಡೆದ ಅನುಭವವನ್ನು ನಾನು ಸೇವ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಆವರೇಜ್ ಅನ್ನು ನೋಡಿದಾಗ ಪ್ರೊಫೈಲ್ ಅಂತ ತೆಗಿತಾರೆ ನಮ್ಮ IPS ಅಲ್ಲಿ. ಪ್ರೊಫೈಲ್ ಅಥವಾ ಬ್ಯಾಚ್, ಯಾವ ಹುಡುಗ ಎಷ್ಟು ಗ್ರಾಜುಯೇಟ್ಸ್ ಇದ್ದಾರೆ, ಇದರಲ್ಲಿ BA ಎಷ್ಟಿದ್ದಾರೆ, BSc ಇದ್ದಾರೆ, MTech ಎಷ್ಟಿದ್ದಾರೆ, IITಗಳಿಂದ ಎಷ್ಟಿದ್ದಾರೆ, IIM ಇಂದ ಎಷ್ಟಿದ್ದಾರೆ, ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಎಷ್ಟು ಜನರಿದ್ದಾರೆ, ಕ್ಲಾಸ್ 1 ಆಫೀಸರ್ಸ್ ಮಕ್ಕಳು ಎಷ್ಟು ಜನ ಇದ್ದಾರೆ ಅಂತ ಎಲ್ಲ ಪ್ರೊಫೈಲ್ ತೆಗಿತಾರೆ. ಒಂದು ವೇಳೆ ಗೌರಿಶಂಕರ ಪರ್ಟಿಕ್ಯುಲರ್ಲಿ ಈ ಜನರು ಧಾರವಾಡಕ್ಕೆ ಹಳ್ಳಿಗಳಿಂದ ಕನಸುಗಳನ್ನು ಹೊತ್ಕೊಂಡು ಬರ್ತಕ್ಕಂಥ ವಿದ್ಯಾರ್ಥಿಗಳ ಪ್ರೊಫೈಲ್ ನೋಡಿದ್ರೆ ಏನಿರುತ್ತೆ, ದೊಡ್ಡ ಅಸೆಟ್. ಫಸ್ಟ್ ನಾವು ಪಾಸಿಟಿವ್ ಪಾಯಿಂಟ್ ಕೊಡೋಣ. ದೊಡ್ಡ ಅಸೆಟ್ ಏನು ಅಂತಂದ್ರೆ ಸ್ವಚ್ಛವಾದ ಮನಸ್ಸು. ಈ ಜಗತ್ತಿನ ಯಾವುದೇ ವಿಷಪೂರಿತ ಆಲೋಚನೆಗಳಿಗೆ ಸೋಂಕದಿರತಕ್ಕಂಥ ಒಂದು ಸ್ವಚ್ಛ ಸಾಧನೆಗೆ ಸಿದ್ಧವಾಗಿರ್ತಕ್ಕಂಥ ಒಂದು ಮನಸ್ಸಿರ್ತದ. ಸೊ ವಿಲ್ ಕಮ್. ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಮೀಡಿಯಂ ಇರ್ತೀವಿ, ಮೀಡಿಯಂ ಆರ್ ಪುವರ್, ಪೂರೆಸ್ಟ್ ಆಫ್ ದ ಪುವರ್, BPL ಬಿಲೋ ಪಾವರ್ಟಿ ಲೈನ್, ಅದಕ್ಕಿಂತ ಇನ್ನೊಂದು ಬಿಲೋ ಇದ್ರೆ ಅದೊಂದು, ಎಲ್ಲ ಇರುತ್ತೆ. ನಾರ್ಮಲಿ ವಾಟ್ ವಿ ಡನ್, ನಾವೇನ್ ಮಾಡ್ತೀವಿ, ಆರಂಭಿಕ ತುಂಬಾ ಚೆನ್ನಾಗಿರುತ್ತೆ ಲೈಫು, ಅದು ಇದು ಅಂತ ಕಲಿತಿರ್ತೀವಿ, ಸ್ವಲ್ಪ ಪ್ರಿಪರೇಷನ್ ಮಾಡ್ತೀವಿ, ರೈಟ್ ಡೈರೆಕ್ಷನ್ ಸಿಗಲ್ವೋ ಅಥವಾ ನಾನು ಅದನ್ನ ಸಿಗಲ್ಲ ಅಂತಲ್ಲ, ನಾವು ಹುಡ್ಕೊಳ್ಳೋಣ ಅಷ್ಟೇ, ನಾವು ಹುಡ್ಕೊಳ್ಳೋಣ, ಹಂಗಿರುತ್ತೆ. ಏನ್ ಮಾಡ್ಬೇಕಪ್ಪ ಹಾಗಾದ್ರೆ? ನನ್ನಿಂದ ಏನಾದ್ರು ನೀವು ಅನ್ನ ಅನ್ನೋದು ಕೇಳ್ತಿರಲ್ಲ, ನನಗೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಅದು ನನ್ನ ತೋರಿಕೆಗಳನ್ನ, ನನ್ನ ಸಫಿಕ್ಸು ಫಿಫಿಕ್ಸ್ ಅನ್ನ ಹೊರಹಾಕಿ ಅವನ್ನೆಲ್ಲ ತೆಗೆದು ಆಸ್ ಐ ಆಮ್ ರವಿ DC ರವಿ ದ್ಯಾಮಪ್ಪ ಚೆನ್ನಣ್ಣವರ್ ಹೇಗಿದ್ದ ಹಾಗಿದ್ದ ನೋಡಿದಂತ ಹುಡುಗರು ನೀವು ಹಂಗಾಗಿದ್ದೀರ. ಒಂದ್ ವೇಳೆ ನಾನು ಸಾಧನೆ ಮಾಡಿದ್ದೀನಿ ಅನ್ನೋ ನಂಬಿಕೆ ನಿಮ್ಮಲ್ಲಿದ್ರೆ, ಫೇತ್ ನಿಮ್ಮಲ್ಲಿದ್ರೆ, ನನ್ನಿಂದ ಒಂದೇ ಒಂದು ಮೆಸೇಜ್: ಡೋಂಟ್ ಫಿಯರ್ ಫಾರ್ ಎನಿಥಿಂಗ್. ಯಾವುದಕ್ಕೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಪಾವರ್ಟಿ ಇಸ್ ನಾಟ್ ಎ ಕರ್ಸ್, ignorance is not a curse. We are unable to come out of it. If we are unable to come out of it, definitely it is a curse. ಬಡತನ ಅನ್ನೋದು ಒಂದು ಶಾಪ ಅಲ್ಲ, ಅಜ್ಞಾನ ಅನ್ನೋದು ಒಂದು ಶಾಪ ಅಲ್ಲ. ಅದರಿಂದ ನಾವು ಹೊರಬರಲಾಗದೆ ಹೋದ್ರೆ ಅದನ್ನೇ ನಮ್ಗೊಂದು ಸೆಲ್ಲಿಂಗ್ ಅಸೆಟ್ ಅಂತಾರೆ. MCA ನೀವು ಮಾಡೋದಾದ್ರೆ ಮಾರ್ಕೆಟಿಂಗ್ಗೆ ಕೆಲವೊಂದಿಷ್ಟು ಸ್ಕಿಲ್ಸ್ ಬೇಕು. ಸ್ಕಿಲ್ಸ್, ಆ ಮಾರ್ಕೆಟಿಂಗ್ ವ್ಯಾಲ್ಯೂ ಯಾವ ಪ್ರಾಡಕ್ಟ್ ಅನ್ನ ನಾವು ಮಾಡ್ತೀವೋ ಅದು ಓನ್ಲಿ ಪಾಸಿಟಿವ್ ಅಂತ ತೋರಿಸ್ಕೊಡ್ತೀವಿ. ಒಂದ್ ವೇಳೆ ಸಮಾಜಕ್ಕೆ ಹೊರಬಿದ್ದು ಏನಾದ್ರು ನಾನು ಬಡವಾಗಿದ್ದೀನಿ, ನಾನು ಹಾಗಿದ್ದೀನಿ ಹೀಗಿದ್ದೀನಿ ಅನ್ನೋದನ್ನ ನೀವು ತೋರಿಸ್ಕೊಂಡ್ರೆ ನವಡೆ 21st ಸೆಂಚುರಿ ಏನಿದೆಯಲ್ಲ ಒಂಥರ ನೋಡುತ್ತೆ ನಮ್ಮನ್ನ. ಅಫ್ಕೋರ್ಸ್ ನಾನು ಅದನ್ನು ಕೂಡ ಲೆಸನ್ ಅಂತಾನೆ ತಗೊಳ್ತಾ ಬಂದಿದ್ದೀನಿ, ಇವಾಗಲೂ ಕೂಡ ತಗೊಳ್ತೀನಿ, ದಟ್ ಡಸಂಟ್ ಮ್ಯಾಟರ್. ಬಟ್ ನನ್ನ ಪ್ರಕಾರ ಯಾವುದಕ್ಕೂ ಹೆದರಬೇಕಾಗಿಲ್ಲ. ವಾಟ್ ಇಸ್ ದಟ್? Fear. If you fear for it, it grows double every day. ಇಮ್ಮಡಿಯಾಗಿ ಮೂರ್ಮಡಿಯಾಗಿ ಬೆಳೀತಾ ಹೋಗುತ್ತಂತೆ. If you laugh at it, it is a bubble blown away. ಒಂದು ಗಾಳಿಯಲ್ಲಿ ಒಂದು ಬಲೂನ್ನ ಊದಿದ ಹಾಗೆ ಕಷ್ಟ ಅನ್ನೋದು. ನಾನು ಮೆಂಟಲಿ I'm putting some foods for mental preparation, mental toughness. So ಯಾವುದೇ ಇಲ್ಲ, ಗೌರಿಶಂಕರ ಹಾಸ್ಟೆಲ್ ನಂಗೆ ಇದು ಸಿಗಲಿಲ್ಲ, ಅಥವಾ 8 ಜನ ಇದ್ವಿ, 9 ಜನ ಇದ್ವಿ, ಫುಡ್ ಸರಿ ಇಲ್ಲ, KCD ನಲ್ಲಿ ಅಥವಾ ಧಾರವಾಡದಲ್ಲಿ ಒಳ್ಳೆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇಲ್ಲ, ನನ್ನ ಕನಸು IAS, ನಾನು ಮಾಡಲಿಕ್ಕೆ ಸರಿಯಾಗಿ ಬ್ಯಾಕ್ ಗ್ರೌಂಡ್ ಇಲ್ಲ, ಎಕನಾಮಿಕ್ ಬ್ಯಾಕ್ ಗ್ರೌಂಡ್ ಇಲ್ಲ ಅನ್ನೋದೆಲ್ಲ ಬೋಗಸ್ ಸುಳ್ಳು. 1 ಕ್ವಿಂಟಲ್ ವಜ್ಜ ನನ್ನ ಪುಸ್ತಕದ್ದು. ನಾನು ಈ ಹಾಸ್ಟೆಲ್ ನಲ್ಲಿ KUDಗೆ ಇಂಗ್ಲಿಷ್ ಅಪ್ಲೈ ಮಾಡಿದಾಗ ಮೆರಿಟ್ ಸಿಕ್ಕಾಪಟ್ಟೆ ಇತ್ತು, ಫಸ್ಟ್ ಸೆಲೆಕ್ಷನ್ ಆಗಿದೆ, ಹೋಗಿ ಜಾಯಿನ್ ಆಗ್ಬೇಕು ಅಂದಾಗ 10 ರೂಮ್ನಲ್ಲಿ ಮೇ ಬಿ ಜುಲೈ 4th ಅನ್ಕೊಳ್ತೀನಿ, ನಾನು ಮಲಗಿದೆ. ಜಸ್ಟ್ ನಾನು ಹೋಗ್ಬೇಕು ಅಂತ ಅದನ್ನ ಕಣ್ಣಾಡಿ ನೋಡೋದಕ್ಕಂತ ನಮ್ಮ ಸುಂದರ ನಮ್ಮ ಬಸವಣ್ಣಿಗೆ ಸಿದ್ಧ ಆಗಿದ್ದ ಎಲ್ಲ ಇಲ್ಲದ ಇವತ್ತು. ನಾನು ಹೋಗ್ಬೇಕಷ್ಟೇ, ಐ ವಾಂಟ್ ಟು ಗೋ, ದಟ್ ಇಸ್ ದ ಸ್ಪಾರ್ಕ್.
ಎಲ್ಲಾ ಪುಸ್ತಕ ತಗೊಂಡು ಬೆಂಗಳೂರು ಹೋದೆ. ಐ ಕುಡಂಟ್ ಫೌಂಡ್ ಎನಿ ಗುಡ್ ಇನ್ಸ್ಟಿಟ್ಯೂಷನ್. ಅದೇ ಬ್ಯಾಗ್ ಹೊತ್ಕೊಂಡು ಕಾಚಿಗುಡ ರೈಲ್ವೆ ಸ್ಟೇಷನ್ ಜುಲೈ 6 ಇಲ್ಲಿಂದ ಹೋಗಿದ್ದೆ. ನಾನು 2 ದಿವಸ ಅನ್ಸುತ್ತೆ, ಜುಲೈ 6, 2007. ಎಲ್ಲೈಪ್ಪ ರೈಲ್ವೆ ಸ್ಟೇಷನ್? ಆಟೋದ 40 ರೂಪಾಯಿ ಕೇಳ್ಬಿಟ್ಟ. ನಾವು ನಿಮ್ಗೆ 40 ರೂಪಾಯಿ ಕೊಡ್ತೀವಿ ಅಂತ ಹೇಳಿ 1 ಕ್ವಿಂಟಲ್ ಎತ್ಕೊಂಡೆ. ಎಲ್ಲೈತ್ರಿ ಬ್ರೆಂಟ್ರಿ ಅಂತ ಹೋದ್ರೆ 3.5 ಕಿಲೋಮೀಟರ್ 1 ಕ್ವಿಂಟಲ್ ವಜಾ. ಇವತ್ತು ಬಹುಶಃ ನನಗೆ ಸರ್ಕಾರ ಕೊಟ್ಟ ಸವಲತ್ತಿನಿಂದ, ನಾನ್ ಮಾಡೋ ಕೆಲಸದಿಂದ ನನಗೆ ಏರ್ಪಟ್ಟಿರ್ತಕ್ಕಂಥ ಅವಕಾಶಗಳನ್ನು ಕೊಟ್ಟು ನಾನು ವೀಕ್ ಮಾಡಿದ್ದಕ್ಕೆ ಬಹುಶಃ ನಾನು ಅನೇಬಲ್ ಅನ್ಸುತ್ತೆ 1 ಕ್ವಿಂಟಲ್ ಹೊತ್ಕೊಂಡು ಹೋಗೋದು. ನೀವು 3.5 ಕಿಲೋಮೀಟರ್. ಬಟ್ ಆ ಟೈಮ್ ನಲ್ಲಿ 3.5 ಕಿಲೋಮೀಟರ್ ನನಗೆ ಕಾಣ್ತಿರ್ಲಿಲ್ಲ ಸ್ವಾಮಿ. 6 ಕಿಲೋಮೀಟರ್ ಆಗಿದ್ರು ನಾನು ಟ್ರಾವೆಲ್ ಮಾಡ್ತಿದ್ದೆ. 1 ಕ್ವಿಂಟಲ್ ಬಂದು ಹೊರಗಿದ್ರು ನಾನು ಟ್ರಾವೆಲ್ ಮಾಡ್ತಿದ್ದೆ. ನನಗೆ ಕಾಣ್ತಿದ್ದು ಒಂದೇ, ಅದು IAS ಅಂತ ಹೇಳಿ. ಇದರಿಂದ ನಾನು ಬೆಂಗಳೂರು ರೈಲ್ವೆ ಸ್ಟೇಷನ್ ನಲ್ಲಿ ನಾನು ಬಿಟ್ಟಾಗ ಕಾಚಿಗುಡ ಎಕ್ಸ್ಪ್ರೆಸ್ಗೆ ಒಬ್ಬ ವಿಜಿ ಅನ್ನೋ ವ್ಯಕ್ತಿ ಹೇಳಿದ್ದ, ಇಂಗ್ಲಿಷ್ ಮಾಸ್ಟರ್ಸ್ ಮಾಡ್ತಿದ್ದ. ಅಲ್ಲಿ ನನ್ನ ಸೆಲೆಕ್ಷನ್ ಆಗಿತ್ತ. ಹಾಸ್ಟೆಲ್ ಸಲ ಹೋಗಿದ್ದೆ. ರವಿ, ನೆಪೋಲಿಯನ್ ಪ್ರತಿ ಸಾರಿ ಗೆದ್ದು ಬಂದಾಗ ಅವನು 3 ವಾಕ್ಯಗಳನ್ನು ಹೇಳ್ತಿದ್ದಂತೆ. ಐ ವೆಂಟ್, ಐ ಸಾ, ಐ ವನ್, ಐ ಕೇಮ್ ಬ್ಯಾಕ್. ಹಂಗಿರೋ ನೋಡಪ್ಪ, ನಾನು ಹೋದೆ, ನೋಡಿದೆ, ಗೆದ್ದೆ, ಬಂದೆ. earliest possible. ಹೋಗು, ನೋಡು, ಗೆಲ್ಕೋ, ಬಾ. I have done it. I spent 6 months in Hyderabad. ಎಲ್ಲರೂ ಅಂದಿದ್ರು ಫಸ್ಟ್ ಫಿಲಿಮ್ಸ್ ಕ್ಲಿಯರ್ ಮಾಡ್ಲಿಕ್ಕೆ 1 ವರ್ಷ ತಗೊಳುತ್ತೆ, ಮೇನ್ಸ್ಗೆ 1 ವರ್ಷ, ಇಂಟರ್ವ್ಯೂಗೆ ಅಟ್ಲೀಸ್ಟ್ 2 ಸಲ ಕೊಡಬೇಕು, ಫೆಮಿಲಿಯರ್ ಆಗಬೇಕು. ನಾ ಎಲ್ಲರಿಗೂ ಹೂ ಅಂತಿದ್ದೆ. ನನ್ನ ಕ್ಯಾಲ್ಕುಲೇಷನ್ ನನ್ನ ಹತ್ರನೇ ಇರ್ತಿತ್ತು, ನಾನು ಮಾಡ್ತಿದ್ದೆ. ಆ ಪ್ರಚಾರ ಮಾಡಿದೆ. ಅದು ಗತ. ಬಟ್ ಅತಿ ಆಸೆಯಿಂದ ನನಗೆ ಕಳಿಸಿದ್ದೀರ. ನಾನು ಬಯಸುವುದೇನು ಗೊತ್ತಾ, ಗೌರಿ ಶಂಕರದ ಇತಿಹಾಸದಲ್ಲಿ ಒಂದೇ ಒಂದು, ನೀವು ಬಹಳ ಹೊಗಳ್ತೀರಾ, ಹೊಗಳಿಕೆಗೆ ನಾನು ದೂರ. ನಾನು ಅಷ್ಟೊಂದು ಹೊಗಳಬೇಕಾದಂತ ಸಾಧನೆ ಮಾಡಿಲ್ಲ. ಇಟ್ ಈಸ್ ಅನ್ ಆರಂಭ ಅಷ್ಟೇ. ಇಟ್ಸ್ ರನ್ನಿಂಗ್. ಯಾವತ್ತು ಒಂದು ದಿವಸ ಇಡೀ ದೇಶದ ಇತಿಹಾಸದಲ್ಲಿ ನಾನು ಯಾವ ಕನಸನ್ನ, ಯಾವ ಆದರ್ಶವನ್ನು ಹೊತ್ಕೊಂಡು ಹೊಂಟಿದ್ದೀನಿ, ಆ ಆದರ್ಶ ಬದಲಾಗದಿರಲಿ. ನನ್ನ ಮನಸ್ಸು ಇವತ್ತು ಹೇಗಿದೆ ಹಾಗೇ ಇರಲಿ. ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ನಾನು ಅಷ್ಟ ದಿಕ್ಪಾಲಕರು ಪಂಚಮಹಾಭೂತಗಳಲ್ಲಿ ಬೇಡ್ಕೊಳ್ಳೋದು ಒಂದೇ, ಸ್ವಾಮಿ, ನಾನು ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೊರಟಿದ್ದೀನಿ. ಅಷ್ಟ ದಿಕ್ಪಾಲಕರೇ, ಪಂಚಮಹಾಭೂತಗಳೇ, ನನ್ನ ಕೈಲಾದಷ್ಟು ಸೇವೆ. ಯಾವ ಕಾರಣಕ್ಕಾಗಿ ನಾನು ನವೆಂಬರ್ 3, 2009 ನಾನು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದೇನೆ. ಇಂಡಿಯನ್ ಪೊಲೀಸ್ ಸರ್ವಿಸ್ ಅನ್ನೋದನ್ನ ನಾನು ಹಾಕೊಂಡಿದ್ದೇನೆ ನನ್ನ ಹೆಗಲ ಮೇಲೆ. ಆ IPS ಅನ್ನೋದಕ್ಕೆ ಈ ದೇಶದಲ್ಲಿ ಅದರದೇ ಆದ ಒಂದು ವಿಶಿಷ್ಟ ಗೌರವ ಇದೆ. ಆ ಗೌರವವನ್ನು ಕಾಯ್ಕೊಳ್ಳಿಕ್ಕೆ ಯಾವ ಅಕ್ಷರಗಳನ್ನು ಹೇಳಿ ನಾನು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದೀನೋ, ಚಾಚು ತಪ್ಪದೆ ಅಕ್ಷರಶಃ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಶಕ್ತಿ ಕೊಡು. ದಟ್ಸ್ ಆಲ್. ಈ ಮನಸ್ಸೇನಾಯ್ತಲ್ಲ, ಇನ್ನು ಮದುವೆಯಾಗಿ ಮಕ್ಕಳಾಗಿ ನಾನು ರಿಟೈರ್ಮೆಂಟ್ ಯಾವಾಗ ಆಗ್ತೀನೋ ಗೊತ್ತಿಲ್ಲ. ಇಫ್ ಎವ್ರಿಥಿಂಗ್ 2044 ರಿಟೈರ್ಮೆಂಟ್ ಡೇಟ್ ಇದೆ. 2044 ಬಹಳ ದೂರ ಆಯ್ತು. ಇಟ್ಸ್ ಅ ವೆರಿ ಲಾಂಗ್ ವೇ. ಆ ಅವತ್ತಿನವರೆಗೂ ನನ್ನ ಮನಸ್ಥಿತಿ, ನಾನು ಬೇಡ್ಕೊಳ್ಳೋದು, ನನ್ನ ಲಿವಿಂಗ್ ಸ್ಟೈಲು, ನನ್ನ ಊಟದ ವಿಚಾರ, ನನ್ನ ಉಡುಗೆ ತೊಡುಗೆ, ಜಗತ್ತಿನ ಬಗ್ಗೆ ನನಗೀಗಿರೋ ಕಲ್ಪನೆ, ಸಿರಿವಂತಿಕೆ ಬಗ್ಗೆ ನನಗಿರ್ತಕ್ಕಂಥ ಅರ್ಥೈಸುವಿಕೆ, ನಿಮ್ಮ ಬಗ್ಗೆ ಇರತಕ್ಕಂಥ ಅಪ್ಯಾಯತೆ, ಇದೆಲ್ಲ ಬದಲಾಗದಿರ್ಲಿ. ಭಗವಂತ ದುಷ್ಟ ಬುದ್ಧಿಯನ್ನು ಕೊಟ್ಟು ನನ್ನ ಮನಸ್ಸನ್ನು ಚೇಂಜ್ ಮಾಡದಿರ್ಲಿ ಅನ್ನೋ ಒಂದೇ. If that happens, one day I will come here. ಏನಾದ್ರು ಜೂಲಿಯೋ ರೆವೇರಿಯೋ ಅಂತ ಹೇಳಿ ಭಾರತ ದೇಶದ IPS ನಲ್ಲಿ ದೊಡ್ಡ ಹೆಸರಿದೆ. ಕಿರಣ್ ಬೇಡಿ ಅಂತಿದ್ದಾರೆ, ದೊಡ್ಡ ಹೆಸರಿದೆ. ಎಷ್ಟೋ ಜನ ಈಗಂತೂ 150 ಜನರನ್ನ ಫಿಕ್ಸ್ ಮಾಡ್ಕೊಳ್ತಿದ್ದಾರೆ. ಅವರ ಅಷ್ಟೇ ಹೆಸರಾಗಿದೆ, ಫಿಗರ್ ಹಂಗಾಗುತ್ತೆ. ನಾನು ಆಲ್ವೇಸ್ ಥಿಂಕ್ ಲೈಕ್ ದಟ್. ಎಷ್ಟೋ ಜನ ಶಿಕ್ಷಕರು ಈ ದೇಶದಲ್ಲಿ ಆಗಿ ಹೋದ್ರು. ಕೇವಲ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಹೆಸರು ಮಾತ್ರ ಯಾಕಾಗ ಹೊರಡುತ್ತೆ. ಇಂಜಿನಿಯರ್ಸ್ ಅಷ್ಟು ಜನ ಇದ್ರು ಕೂಡ, ಸರ್ ವಿಶ್ವೇಶ್ವರಯ್ಯನ ಹೆಸರು ಕಳೆದು ಹೋಗಿ ಇನ್ನು 50-100 ವರ್ಷ ಶತಮಾನಗಳೇ ಕಳೆದರೂ ಕೂಡ ಅವರ ಹೆಸರನ್ನ ಯಾಕೆ ತಿಳಿಸ್ಕೊಳ್ತೀವಿ? ವಾಟ್ ವಾಸ್ ಸೋ ಯುನಿಕ್? ಅವರಲ್ಲಿ ಅಷ್ಟೊಂದು ವಿಶೇಷತೆ ಏನಿತ್ತು? ನಾನು ಇದನ್ನು ವಿಚಾರ ಮಾಡೋದು. ಗೌರಿ ಶಂಕರದಲ್ಲಿ ಇದ್ದಾಗಲೂ ಕೂಡ ಇಷ್ಟು ಜನ ಬರ್ತೀವಿ. ಶರಣಪ್ಪ ಕಪ್ಪತ್ನವರನ್ನು ಸಿರೆಟ್ಟು ಹುಡುಗ ಮಾಡೋದಾದ್ರೆ, ಅಕ್ಕಿ ಅಂತ ಅವನು ಹುಡುಗ ಮಾಡಿದ ಅವ ಮಾಡೋದಾದ್ರೆ, ಕಾಂಪಿಟೇಷನ್ CSR ಅಲ್ಲಿ ಬರ್ತಾ ಇತ್ತು, ಮ್ಯಾಗ್ಝಿನ್ ಎಲ್ಲ ನೋಡ್ತಿದ್ವಿ.
ಅದರಲ್ಲಿ ಹೋಗ್ಬೇಕಾದ್ರೆ ಇಂಥ ಬ್ಯಾಕ್ಗ್ರೌಂಡ್ ಹುಡುಗ ಮಾಡುವಾಗ ವೈ ನಾಟ್ ಬಿ, ನಾನು ಯಾಕಿಲ್ಲ. ಬಹಳಷ್ಟು ಸಾಮಾನ್ಯ ಜನರ ಇದ್ದಂತ ವಿಷಯಗಳನ್ನ they see the things as they are and ask why. But the achievers, but those who achieves, they dream the things which never existed and ask why not. ಅಂದ್ರೆ ಸಾಮಾನ್ಯ ಜನರ ಇದ್ದಂತ ವಸ್ತುಗಳನ್ನ ಯಥಾಸ್ಥಿತಿಯಲ್ಲಿ ನೋಡಿ ಹೀಗೆ ಯಾಕೆ ಅಂತ ಕೇಳ್ತಾರಂತೆ. ಸಾಧಕರನ್ನೋರು ತಮ್ಮ ಕನಸಿನ ಲೋಕದಲ್ಲಿ ಯಾವತ್ತೂ ಇರದಂತಕ್ಕಂತ ಒಂದನ್ನ ಊಹಿಸಿಕೊಂಡು ಕನಸನ್ನ ಕಂಡು ಯಾಕೆ ಆಗಬಾರ್ದು ಅಂತಾರಂತೆ. ಸೊ ಮೈ ಹೋಲ್ ಪಾಯಿಂಟ್ ಇಸ್ ದಟ್ ಯು ಶುಡ್ ಬಿ ಟಫ್. ಮೇಡಮ್ ಕ್ಯೂರಿಯನ್ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಮೇಡಮ್ ಕ್ಯೂರಿಯನ್ನ ಮೀರಿಸ್ತಕ್ಕಂಥ ಸಾಧನೆ ನಾನು ಮಾಡ್ತೀನಿ ಅನ್ನೋ ಆತ್ಮಬಲ, ಆತ್ಮಶಕ್ತಿಯನ್ನ ಅಳವಡಿಸ್ಕೊಳ್ಬೇಕು. ಅದೆಲ್ಲಿ ಸಿಗಲ್ಲ. ನಾನು ಯಾಕೆ ಅವಾಗೆಲ್ಲ ಪೂರ ಭಾವೋದ್ವೇಗವಾಗಿ ಸರ್ ನನ್ನ ನಾನಾ ಪಟೇಕರ್ ಅಂತ ಕರಿತಿದ್ರು, ಪಡ ಅಂತ ಹೇಳಿ. ಅದೊಂದೇನೋ ಒಂದು ಕಿಚ್ಚಿತ್ತು ಅವಾಗ. ಅದು ಅನುಭವಗಳಾದಾಗಲೇ ನಮ್ಮ ಮಾನಸಿಕ ಶೈಲಿಯಾಗಲಿ ಬದುಕಿನ ರೀತಿಯಾಗಲಿ ಬದಲಾಗುತ್ತೆ. There is no substitute for experience. Experience is the most expensive teacher. ನಿಮಗೆ ಅನುಭವಗಳಾಗ್ತಾ ಹೋದಾಗ ಬಹುಶಃ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನಾನು ಹೇಳ್ತಿರೋದು ಒಂದೇ, ಇಫ್ ಎಟ್ ಆಲ್ ಯು ವಾಂಟ್ ಟು ಬಿಕಮ್ ಸಮಥಿಂಗ್. ನಾನು ನಮ್ಮ ಒಂದು ಪುಸ್ತಕದಲ್ಲಿ ನಿಮ್ಗೆ ತೋರಿಸ್ಲಿಕ್ಕೆ ನನ್ನ NPA ಹೋದ್ಮೇಲೆ ತಗೊಂಡಿದ್ದು 2 ಅಕ್ಷರದ ಬರೆದಿದ್ದೀನಿ, ಕೇಳಲ್ಲ ಕಾಣಿಸಲ್ಲ, ಹಾಗೆ ಹೇಳ್ತೀನಿ ಕೇಳಿ ಏನಿದೆ ಅಂತ ಹೇಳಿ. ಹೂ, ವೈ, ವಾಟ್, IPS, ದೆನ್ ಪರ್ಪಸ್. ಇದೊಂದು ಪುಸ್ತಕ ನನ್ನ ಹತ್ರ ಯಾವಾಗಲೂ ಇರ್ತಿತ್ತು. ನೀವು ಬಂದಿದ್ದೀರಾ, ಎವ್ರಿ ಸಿಂಗಲ್ ರುಪಿ ಬ್ಯಾಕ್ ಯುವರ್ ಪೇರೆಂಟ್ಸ್ ಗಿವ್ಸ್ ಟು ಯು. ನಿಮ್ಮ ಅಪ್ಪ ನಮ್ಮ ಕೆಲವು ಗ್ರಾಮದ ಕೆಲವು ತಾಂಡೆ, ಡೋಣಿ ತಾಂಡೆ, ಬಿಜಾಪುರದಿಂದ ಬಂದಿದ್ದೀರಾ, ಇಳಕಲ್ನಿಂದ ಬಂದಿದ್ದೀರಾ, ಧಾರವಾಡ, ಎಲ್ಲ ಸಿಕ್ಕಾಪಟ್ಟೆಯಿಂದ ಬಂದಿದ್ದೀರಾ. ಒಂದು ಬುಕ್ ಮೇಂಟೈನ್ ಮಾಡ್ಬೇಕು ನಾವು ಯಾವಾಗಲೂ. ರೈಟ್ ಅಬೌಟ್ ಇಟ್, ಅದ್ರ ಮೇಲೆ ಬರೀಬೇಕು. ನಾನು ಖರ್ಚು ಮಾಡತಕ್ಕಂತ ಪ್ರತಿಯೊಂದು ರೂಪಾಯಿಗೂ ಕೂಡ ಐ ಆಮ್ ಅಕೌಂಟೇಬಲ್. ನಾನು ಜವಾಬ್ದಾರಿಯುತ. ಐ ಆಮ್ ನಾಟ್ ಅರ್ನಿಂಗ್ ಇಟ್. ನನ್ನ ತಂದೆ ಗಳಿಸ್ತಾ ಇದ್ದಾರೆ. ಯಾಕಂದ್ರೆ ಇವನ್ ನಾನೇ ಗಳಿಸ್ತಿದ್ರು ಕೂಡ ಅದು ಇಷ್ಟೊಂದು ಶ್ರಮದ ನಂತರ, ಇಷ್ಟು ತಾಸುಗಳ ನಿರಂತರ ಶ್ರಮದ ಮೇಲೆ ಅದು ಬಂದಿದೆ. ಐ ಶುಡ್ ಬಿ ಅಕೌಂಟೇಬಲ್ ಫಾರ್ ಇಟ್. ಒಂದು ಮ್ಯಾಗಝಿನ್ ಅನ್ನ ನಾನು ಕೊಂಡ್ರೆ ಅದನ್ನು ಪೂರ್ಣ ಓದಿ ಬಿಡ್ತಕ್ಕಂಥ ಛಲ, ಒಂದು ಪುಸ್ತಕವನ್ನು ಎಲ್ಲಿಂದಾನೇ ಒಂದು ತಗೊಂಡ್ಬಂದ್ರೆ ಅದನ್ನು ಪರಿಪೂರ್ಣ ಅದರಿಂದ ಅರ್ಥೈಸ್ಕೊಂಡು ಅದರಿಂದ ಜೀಸ್ಟ್ ಏನ್ ಬಂತು ಅದನ್ನ ರೀಪ್ರೊಡ್ಯೂಸ್ ಮಾಡ್ತಕ್ಕಂಥ ಛಲ ಬಂದದ್ದೇ ಆದ್ರೆ IAS IPS ಅಷ್ಟೊಂದು ದೊಡ್ಡ ಟಾಸ್ಕ್ ಏನಲ್ಲ. ಅದ್ರಲ್ಲಿ ಏನಿರುತ್ತೆ ಒಂದೇ ಮಾತಲ್ಲಿ ಹೇಳ್ಬಿಡ್ತೀನಿ, ಅದು ನೀವು ಅದ್ರ ಬಗ್ಗೆ ವಿಚಾರ ಮಾಡಿದಿರೋ ಇಲ್ಲ. ನಾನು ಫಸ್ಟ್ IAS ಅನ್ನ ಈಗ ಒಂದು ಬುಕ್ ಸ್ಟಾಲ್ ಸುಭಾಷ್ ಅಲ್ಲಿಂದ ಫಸ್ಟ್ ಕ್ವಶನ್ ಪೇಪರ್ ತಂದಾಗ ನಾನು ಮನಸ್ಸಲ್ಲಿ ಬಂದಿದ್ದು ಒಂದೇ ಒಂದು ಪ್ರಶ್ನೆ, ಅರೆ ಈ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಒಂದ್ ವೇಳೆ IAS ಆದ್ರೆ ಇದನ್ನ ಹೆಂಗೆ, ಹೌ ದೇ ಆರ್ ಗೋಯಿಂಗ್ ಟು ಇವ್ಯಾಲ್ಯುಯೇಟ್ ಮೀ? ನನಗೆ ಈ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಬರೆಸ್ಕೊಂಡು ಅದರಿಗೆ ಅಂಕ ಕೊಟ್ಟು ನನ್ನನ್ನು ಒಬ್ಬ IAS ಅಧಿಕಾರಿಯಿಂದ ಯಾಕೆ ಮಾಡ್ತಾರೆ? ವೈ? ದೇರ್ ಮಸ್ಟ್ ಬಿ ಸಮ್ ಲಾಜಿಕ್ ಆರ್ ರೀಸನ್ ಬಿಹೈಂಡ್ ಇಟ್. ಒಂದು ಏನೋ ಉದ್ದೇಶ ಇರ್ಬೋದಲ್ಲ. ಒಬ್ಬ ಸಾಮಾನ್ಯ ಪದವೀಧರನು ಕೂಡ ಕಷ್ಟಪಟ್ಟು ಬರದೆ ಕಾಮನ್ ಸೆನ್ಸ್ ಇಂದ ಉತ್ತರಿಸಿದ್ರೆ IAS ಆಗ್ಬೋದು ಅಂತ ಹೇಳ್ತಾರೆ. ಸೊ ವೈ ದಟ್ ಇಸ್ ರಿಕ್ವೈರ್ಡ್ ಟು ರನ್ ಅನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್? ಹೌ ದೇ ಆರ್ ಗೋಯಿಂಗ್ ಟು ಇವ್ಯಾಲ್ಯುಯೇಟ್? ನನ್ನನ್ನ ಯಾವ ಮಾಪನದ ಮೂಲಕ ಇವರು ಕೇಂದ್ರ ಲೋಕ ಸೇವಾ ಆಯೋಗದವರು ನನ್ನನ್ನು ಏನು ಹುಡುಕ್ತಾ ಇದ್ದಾರೆ, ಅಥವಾ ಕ್ಯಾಂಡಿಡೇಟ್ಸ್ ಗಳಲ್ಲಿ, ಅಭ್ಯರ್ಥಿಗಳಲ್ಲಿ ಈ ಪ್ರಶ್ನೆಗಳನ್ನು ಕೊಟ್ಟು ಉತ್ತರಿಸಿಕೊಂಡು ಇವರು IAS IPS ಮಾಡೋದ್ರೆ ವಾಟ್ ದೇ ಆರ್ ಸರ್ಚಿಂಗ್ ಫಾರ್? ಇಸ್ ಇಟ್ ಬುಕಿಶ್ ನಾಲೆಜ್? ಎನಿ ಕ್ರಿಯೇಟಿವಿಟಿ ಅನ್ನೋದಕ್ಕೆ ಅರ್ಥೈಸೋಕೆ ಬಹಳ ಡೆಫಿನಿಷನ್ಸ್ ಇವೆ. ಅದನ್ನು ಥಿಂಕ್ ಮಾಡಿದ್ರೆ ಅಷ್ಟೇ. ಯಾಕೆ ಇಂಡಿಯನ್ ಪೊಲಿಟಿ, ಕಾನ್ಸ್ಟಿಟ್ಯೂಷನ್, ಮೂಲಭೂತ ಹಕ್ಕು, ಸಾರ್ವಜನಿಕ ಕರ್ತವ್ಯಗಳು, ನಾಗರಿಕ ಕರ್ತವ್ಯ, ಅದನ್ನ ಕೇಳಿ ಅದನ್ನ ಅರ್ಥೈಸ್ಕೊಳ್ಳುವ ಮೂಲಕ ನಮ್ಮಲ್ಲಿ ಅವರು ಏನನ್ನ ಪಡಿತಾ ಇದ್ದಾರೆ, ಏನನ್ನ ನೋಡ್ತಾ ಇದ್ದಾರೆ, ಹೌ ದೇ ಆರ್ ಗೋಯಿಂಗ್ ಟು ಸೆಲೆಕ್ಟ್ ಮೀ ಆಸ್ ಅನ್ IAS ಆಫೀಸರ್, ಅದನ್ನು ನೋಡ್ತಿದ್ದೆ. ನೋಡಿ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ನರೇಗಾ, ಅದರ ವೈಫಲ್ಯ ಅಥವಾ ಸಾಧಕ ಬಾಧಕಗಳನ್ನು ಕೇಳಿದ್ದೇ ಆದ್ರೆ ಪುಸ್ತಕಗಳಲ್ಲಿ ಕೊಟ್ಟಿದ್ದು ಬರೆಯೋದಾ, ಅಥವಾ ಯಾವುದೋ ಒಂದು ಮ್ಯಾಗ್ಝಿನ್ ಅವರು ತನ್ನ ಬುದ್ಧಿವಂತಿಕೆ, ಎಕ್ಸ್ಪರ್ಟ್ಸ್ ಅವೈಲಬಿಲಿಟಿ ತಗೊಂಡು ಅದನ್ನ ಅವನು ವಿಶ್ಲೇಷಣೆ ಮಾಡಿ ನಿಮಗೆ ಕೊಟ್ಟಂತೆ ಓದೋದಾ, ಅಥವಾ ನೀನೇ ಕಂಡಿದೀಯಾ ಹಳ್ಳಿನಲ್ಲಿದ್ದು ಆ ರೀತಿ ಬರೆಯೋದಾ? ನನ್ನ ಸಕ್ಸಸ್ ಇಷ್ಟ ನಾ ಹಿಂಗೆ ವಿಚಾರ ಮಾಡಿದ್ದೆ. ಮೇಬಿ ಐ ಬಿಲೀವ್ ಇನ್ ಒನ್ ಥಿಂಗ್,
ಒಂದು ವೇಳೆ ನಮ್ಮ ಉದ್ದೇಶಗಳು ಸದುದ್ದೇಶದಿಂದ ಕೂಡಿದ್ರೆ, ನಾವಿಡ್ತಕ್ಕಂಥ ಪ್ರತಿ ಹೆಜ್ಜೆ ಸದೃಢವಾಗಿದ್ರೆ ಇಡೀ ಜಗತ್ತು ನಮ್ಗೆ ಹೆಲ್ಪ್ ಮಾಡುತ್ತಂತೆ. ಇಡೀ ಜಗತ್ತು ಆನೋ ಭದ್ರತಃ ಕಥೋ ಎಂದು ವಿಶ್ವತಃ. ಜಗತ್ತಿನ ಯಾವ ಮೂಲೆಯಿಂದ ಜ್ಞಾನ ಬಂದು ಕೂಡ ನಾನು ಸ್ವೀಕರಿಸಲಿಕ್ಕೆ ಅರ್ಹ ಇದ್ದೇನೆ. ಆಮೇಲೆ ಈ ನಮ್ಮ ಪೂರ್ವಜರೆಲ್ಲ ಅಥವಾ ಅತಿ ಒಬ್ಬ ವ್ಯಕ್ತಿಯನ್ನ ಉತ್ಸವ ಮೂರ್ತಿ ಅಥವಾ ಯಾವುದೋ ಒಂದು ಮಹೋನ್ನತ ವ್ಯಕ್ತಿ ಅಂತ ಯಾರನ್ನ ಈ ಸಮಾಜ ಪೂಜಿಸಿತ್ತೋ ಅವನ ಹಿಸ್ಟ್ರಿ ನೋಡ್ತಿದ್ದೆ, ಅವನ ಬ್ಯಾಕ್ ಗ್ರೌಂಡ್ ನೋಡ್ತಿದ್ದೆ, ಅವನ ಜೀವನವನ್ನ ನಾನು ನೋಡ್ತಾ ಇದ್ದೆ. ವೈ ದೇ ಆರ್ ವರ್ಷಿಪಿಂಗ್ ಹಿಮ್ ಲೈಕ್ ದಟ್? ವಾಟ್ ಈಸ್ ಸೋ ಯುನಿಕ್ ಇನ್ ಹಿಮ್? ಅಥವಾ ನನ್ನ ಎಕ್ಸಾಂಪಲ್ ಯಾವ್ದು ತಗೊಳ್ಳಿಕ್ಕೆ ಹೋಗ್ಬಿಡಿ. ನನ್ನ ಎಕ್ಸಾಂಪಲ್ ಬಿಕಾಸ್ ಇಟ್ಸ್ ದ ರೇರೆಸ್ಟ್, ಅಂದ್ರೆ ರೇರ್ ಅಂತ ಕರೆಯೋದು ಸ್ಮಾಲೆಸ್ಟ್. ಬಟ್ ಅದಕ್ಕೂ ಮೀರ ಎಷ್ಟೋ ಜನರಿದ್ದಾರೆ ಅವ್ರು ನೋಡಿ. ಅಥವಾ ವೇದ, ನಮ್ಮ ಎಲ್ಲಾ ಋಷಿಮುನಿಗಳ ವೇದೋಪನಿಷತ್ತು, ಬುದ್ಧನ ಅಷ್ಟಾಂಗ ಮಾರ್ಗ, ಬಸವಣ್ಣನ ವಚನ, ಕನಕ ಪುರಂದರ ಕೀರ್ತನೆ, ಅಬ್ದುಲ್ ಕಲಾಂ, ನಮ್ಮ ಗಾಂಧೀಜಿಯವರ ಸಂಶೋಧನೆ, ಅಂಬೇಡ್ಕರ್ ಹೇಳಿರ್ತಕ್ಕಂಥ ವ್ಯಾಖ್ಯೆಗಳು, ಅದರಿಂದ ಏನಾದ್ರು ಕರೆಯೋದಿದೆಯಾ? ಹಿಸ್ಟ್ರಿಯನ್ನ ನಾನು ಓದ್ಬೇಕಾದ್ರೆ ಅಲ್ಲಿ ಕೂರ್ತಿದ್ದೆ ನಾನು ಆ ಕಡೆ ಎಲ್ಲ ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡು ಮೇಲ್ಗಡೆ ಸಾಯಂಕಾಲ ಓದ್ಬೇಕಾದ್ರೆ ಐ ಡೋಂಟ್ ನೋ, ಬಹುಶಃ ಅದಕ್ಕೆ ಗಿಫ್ಟ್ ಅಂತ ಅನ್ಕೊಳ್ತಿರೋ ಅಥವಾ ನಾನು ಬೆಳೆಸ್ಕೊಂಡಿದ್ದೋ ಅಥವಾ ಭಗವಂತನ ಕೃಪಾಶೀರ್ವಾದನೋ ಗೊತ್ತಿಲ್ಲ. ನನ್ನ ಮನಸ್ಸು ಯಾವಾಗಲೂ ಆ ಕಡೆನೇ ಸೆಳಿತಾ ಇರುತ್ತೆ, ಆ ಕಡೆನೇ ಸೆಳಿತಾ ಇರುತ್ತೆ. ಇವತ್ತಿಗೂ ಕೂಡ ನಾನು ಭಾಷಣ ಯಾಕೆ ಮಾಡಲ್ಲ ಅಂತ ಅಂದ್ರೆ ನನ್ನ ಮೈಂಡ್ ಇವಾಗ ಹೆಂಗಾಗ್ಬಿಟ್ಟಿದೆ. IPC, CRPC, ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಕರ್ನಾಟಕ ಪೊಲೀಸ್ ಮ್ಯಾನುವಲ್, ಪೊಲೀಸ್ ಸ್ಟೇಷನ್, ಅಡ್ಮಿನಿಸ್ಟ್ರೇಷನ್, FIR, ಚಾರ್ಜ್ ಶೀಟ್, ಅಕ್ಯೂಸ್ಡ್, ಆಂಟಿ ಎಲಿಮೆಂಟ್ಸ್ ಹೆಂಗ್ ಕಟ್ ಮಾಡಬೇಕು, ನಿರ್ಗತಿಕರಿಗೆ ಅಥವಾ ಬೇಡ ಬಂದವರಿಗೆ, ನೊಂದವರಿಗೆ ಎಷ್ಟು ಫಾಸ್ಟ್ ಡೆಲಿವರಿ ಸರ್ವಿಸ್ ಮಾಡ್ಬೇಕು, ಇದಷ್ಟ. ಅವ್ರಿಗೆ ಕೇಳಿದ್ರೆ ನೀವು 2 ತಾಸು ರಿಲೇ ಮಾಡ್ತೀನಿ ನೋಡ್ರಿ. ನನ್ನ ಕನಸುಗಳನ್ನ ಹೊತ್ತು ನಾನು ಸಾಗಿದ್ದೀನಿ ಇವಾಗ. ಈ ಸಾರಿ ನಮ್ಮ DGP ಸಾಹೇಬ್ ಸರ್ಕ್ಯುಲೇಷನ್ ಯಾರು ಮೀಡಿಯಾದಲ್ಲಿ ಇಲ್ಲ, ಮೀಡಿಯಾ ಅಂದ ತಕ್ಷಣ ಇದಕ್ಕೆ ಇವಾಗ. ಸೊ DGP ಸಾಹೇಬರಿಂದ ಸರ್ಕ್ಯುಲರ್ ತಂದು ಇದನ್ನ ಹೇಳಿದ್ರು. ಇದೇ ಡಿಫೆಕ್ಟ್ಸ್ ಅಲ್ಲಿ ಒಂದು ವೇಳೆ ನಾನು DGP ಆದ್ರೆ ನಾನು ಎಲ್ಲ ಸರ್ಕ್ಯುಲರ್ ಮಾಡಿಸ್ತಿದ್ದೆ. ಹಿಂಗ್ ವಿಚಾರಗಳು ನಡೆದಿದ್ದಾವೆ. ಇದರ ಅರ್ಥ ನಿಮ್ಗೆ ಹೇಳೋದಂದ್ರೆ ವೆನ್, ಹೂ, ವೈ, ವಾಟ್. ಇದು ನಮ್ಮ ಬಿಡಿಗಿ ಸರ್ ಅಂತಿದ್ದಾರೆ, ಅವರಿಂದ ಪಡೆದದ್ದು. ಯಾಕಂದ್ರೆ ನಾನು ಯಾರು? ಗೌರಿ ಶಂಕರ ವಿದ್ಯಾರ್ಥಿಗಳಕ್ಕೆ ಇಂಥ ಊರಿಂದ ಬಂದೆ, ನಾನು ಯಾರಪ್ಪ? ನಾನು ವಿಶ್ವನಾಥ್ ಪೂಜಾರಿ. ಹೀಗೆ. ಸೊ ವೈ ಯು ಆರ್ ಹಿಯರ್, ಹೂ, ವೈ, ಏನ್ ಮಾಡ್ಲಿಕ್ಕೆ ಅಂತ ಬಂದಿದ್ಯಾ? ಡಿಗ್ರಿ ಕಂಪ್ಲೀಷನ್ ಅಥವಾ IAS, IPS. ದೆನ್ ವಾಟ್ ಯು ಆರ್ ಡೂಯಿಂಗ್ ನೌ ಪ್ರೆಸೆಂಟ್ಲಿ? ಗೌರಿ ಶಂಕರ ವಿದ್ಯಾರ್ಥಿಗಳು ಊಟ ಮಾಡಿ ವಾಪಸ್ ಮಲಗಿದ್ರು, ಅಥವಾ ಲೈಬ್ರರಿ ಹೋಗಿ ಸ್ವಲ್ಪ ಓದಿ ಬಂದ್ರು, ಅಥವಾ ಯಾವ ಥಿಯೇಟರ್, ಸಂಗಮ್ ಥಿಯೇಟರ್, ನಮ್ಮ ಯಾವ ಥಿಯೇಟರ್ ಮೂವಿ ರಿಲೀಸ್ ಆಗಿದೆ ಅದಕ್ಕೆ ಹೋಗ್ಲಿಕ್ಕೆ ವಿಚಾರ ಮಾಡ್ತಿದ್ಯಾ? ಅಥವಾ ಎಲ್ಲಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಸೆಂಟರ್ಗೆ ಹೋಗಿ ಸಿಲೆಬಸ್ ತಗೊಂಡು ಫ್ರೇಮ್ ಮಾಡಿ ಲೈಬ್ರರಿನಲ್ಲಿ ಒಂದು ಕ್ವಶನ್ಗೆ 100 ಟೈಪ್ ಆನ್ಸರ್ ಬರೆದು ಪ್ರಿಪೇರ್ ಮಾಡಿ ಯಾರ ಕರೆಕ್ಷನ್ ಹೋಗ್ತಾ ಇದೆಯೋ? ದಾಟ್ ಮ್ಯಾಟರ್ಸ್ ಅಲ್ಲ. ಡೈಲಿ ಅಂತ ನಾವು ಪೊಲೀಸಲ್ಲಿ ಬರೀತೀವಿ. ನೀವು ಡೈಲಿ ಬರೀಬೇಕು. ಬೆಳಿಗ್ಗೆ ಎದ್ದ ತಕ್ಷಣದಿಂದ ಸಾಯಂಕಾಲವರೆಗಿನ ನನ್ನ ಹಿಂದಿನ ಕೆಲಸಗಳೆಷ್ಟು, ನಾನು ಇವತ್ತು ಖರ್ಚು ಮಾಡಿದ 4 ರೂಪಾಯಿ ಉದಯ ಕ್ಲಾಸ್ ಅಲ್ಲಿ ಎಗ್ ರೈಸ್ ತಿಂದಿದ್ದಾಗ್ಲಿ, ಅಥವಾ ಮುಂದೊಂದ್ ಕಡೆ ಹೋಗಿ ಚಾ ಕುಡಿದಿದ್ದಾಗ್ಲಿ, ಕೆಫೆನಲ್ಲಿ ಏನಾದ್ರೂ ಪ್ರೊಡಕ್ಟಿವ್ ವರ್ಕ್ ನಾನು ಇವತ್ತು ಮಾಡಿದೀನ? ಬಹಳಷ್ಟು ನೆಗ್ಲೆಕ್ಟ್ ಮಾಡ್ತೀವಿ ನಾವು. ದ ಮೋಸ್ಟ್ ಗೋಲ್ಡನ್ ಲೈಫ್ ಅಂತಂದ್ರೆ ಇವಾಗ ಬಹುಶಃ ಪರ್ಮಿಷನ್ ತಗೊಂಡ್ಬಂದಿದ್ದೀನಿ. ಬೆಳಗಾಂ ಸಿಟಿ ವೆರಿ ಸೆನ್ಸಿಟಿವ್ ಬಂದಾಗ ಐ ಫೀಲ್ ಇಟ್ ಇಸ್. ನೀವು ಕೂಡ ಇದು ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ತೀರಿ. ನೀವು ಯಾವ ಸಮಯವನ್ನು ಕಲಿತೀರಿ ಮುಂದಿನ ಬದುಕಿಗೆ? ಇಸ್ ಇಟ್ ಗೋಯಿಂಗ್? ನಾನು ಇರ್ತಕ್ಕಂಥ ಒಂದು ಹೆಜ್ಜೆ, ನಾನು ಮಾಡ್ತಕ್ಕಂಥ ಒಂದು ಕೆಲಸ ನನ್ನ ಮುಂದಿನ ಭವಿಷ್ಯಕ್ಕೆ, ಅದು ಗುರಿ ಉದ್ದೇಶಕ್ಕೆ ಸಾಧಕವಾಗಿದೆಯಾ, ನಾನು ಹತ್ತಿರವಾಗ್ತಿದ್ದೀನಾ ಅಂತ ಹೇಳಿ ಇವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥ ಪದ್ಧತಿ ನಮ್ಮಲ್ಲಿ ಬೆಳಿಬೇಕು. ಎವ್ರಿ ಡೇ ನನಗೆ ಇವತ್ತು 36,000 ರೂಪಾಯಿ, 415 ರೂಪಾಯಿ ಪಗಾರ ಐತಿ. ಆ ಪಗಾರ ಬಂದ ತಕ್ಷಣ ಎವ್ರಿ ಡೇ ಏನಾದ್ರೂ ರೇಟ್ಸ್ ಆಗದೆ ಹೋದ್ರೆ ನಾನು NV ಆಕ್ಟ್, ಮೋಟರ್ ವೆಹಿಕಲ್ ಆಕ್ಟ್ ಒಂದು ಕ್ಲಾಸ್ಗೆ ನಿಂತ್ಕೊಂಡು ಮಿನಿಮಮ್ 10,000 ರೂಪಾಯಿ ಫೈನ್ ಹಾಕಿ ಸರ್ಕಾರಕ್ಕೆ ಜಮಾ ಮಾಡಿ ಬೆಳಿಗ್ಗೆ ಹೋಗ್ತೀನಿ. ನಾನು ಮೊದಲಿಗೆ ನಿಮ್ಗೆ ಹೇಳಿದ್ದು ಅದಕ್ಕೆ. ಮನುಷ್ಯ ಸಾಧಕನಾಗ್ತಾನೆ, ಸಾಧನೆ ಮಾಡ್ತಾನೆ, ದೊಡ್ಡವನಾಗ್ತಾನೆ. ನೀವೇನು ಅಪ್ಯಾಯ ಮಾಡುತ್ತೆ, ಒಂದು ಕವನ ಬರೆಯೋದು, ಇದರಂತ ದೊಡ್ಡ ಜವಾಬ್ದಾರಿ, ಇದರಂತ ಅಪೇಕ್ಷೆಯಷ್ಟು ಭಾರವಾದ ಕೆಲಸ ಇನ್ನೊಂದಿಲ್ಲ. ಇದನ್ನು ಕಾಯ್ಕೊಂಡು ಹೋಗೋದಿದೆಯಲ್ಲ. ನಾನು ಗೌರೀಶಂಕರ ವಿದ್ಯಾರ್ಥಿ, ಹೀಗೆ ಬೆಳೆದಿದ್ದೆ. ನನ್ನ ಹಳೆಯ ಬದುಕನ್ನ ಮರೆಯಲ್ಲ ಹಾಗೆ. ನಾನು ಅವತ್ತು ಕಂಡ ಕಷ್ಟಗಳನ್ನು ನೋಡಿ ಇನ್ನೊಬ್ಬರಿಗೆ ಆಗ್ತಿದ್ರೆ ಇಮಿಡಿಯೇಟ್ ಅವರಿಗೆ ರಿಲೀಫ್ ಕೊಡಿಸದೆ ಹೋದ್ರೆ, ನಾನು IPS ಆದೆ, ಮುಗಿದೋಯ್ತು, ದೊಡ್ಡ ಹಾವು, ರೆಡ್ ಲೈಟ್ ಕಾರು, ನನ್ನ ಬಂಗ್ಲೋ, ನಾನು ಹೆಂಡತಿ, ನಾನು ಅಂತ ನಾನು ಸೀಮಿತನಾದ್ರೆ
ನೀವೇನಿಷ್ಟು ಜನ ಸೇರಿ ಕೇಳ್ತಾ ಇದ್ದೀರಾ ಅಥವಾ ನನ್ನ ಬಗ್ಗೆ ಅಷ್ಟೊಂದು ಗೌರವ ಅಭಿಮಾನ ಇಟ್ಕೊಂಡಿದ್ದೀರಾ, ಇಟ್ ಈಸ್ ಡೆಡ್. ಅವತ್ತಿಗೆ ಅದು ಕೊನೆ ಅಲಾಸ್. ಅದನ್ನು ಕಾಯ್ಕೊಂಡು ಹೋಗ್ಬೇಕು ನೋಡ್ರಿ, ಕೊನೆವರೆಗೂ ಕಾಯ್ಕೊಂಡು ಹೋಗ್ಬೇಕು. ನಾನು ಹೀಗಿದ್ದೆ, ಹೀಗಾದೆ, ನನ್ನಿಂದ ಇಷ್ಟು ಮಾಡ್ಬೇಕಂತ ಹೇಳಿ. ಯು ನೋ, ದ ಪೊಲೀಸ್ ಜಾಬ್ ದ ಸೆಕೆಂಡ್ ನೋಬೆಸ್ಟ್ ಆನ್ ದಿಸ್ ಅರ್ತ್. ಫಸ್ಟ್ ಡಾಕ್ಟರ್ ನಿಮ್ಗೆ ಹೇಗೆ ಏನಾದರೂ ಒಂದು ಆದ ತಕ್ಷಣ ಇಮಿಡಿಯೇಟ್ ರಿಲೀಫ್ ಕೊಡ್ತಾರೆ, ಪೊಲೀಸರಿಗೆ ಆ ಶಕ್ತಿ ಇದೆ. ಪೊಲೀಸರಿಗೆ ಅದೇನು ಆಡು ಮುಟ್ಟಲು ಸೊಪ್ಪಿಲ್ಲ, ಅದ್ರ ಪೊಲೀಸರು ಈಗ ಸಂಬಂಧಿಸದೇ ಇರತಕ್ಕಂಥ ಕೆಲಸನೇ ಇಲ್ಲ. ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಐ ವಿಜುವಲೈಸ್ ಮೈ ಫ್ಯೂಚರ್ ಆರ್ ಕರಿಯರ್ ಆಸ್ ಅ ಹೋಲ್. ನಾನೊಬ್ಬ IPS ಅಧಿಕಾರಿಯಾಗಿ ಎಲ್ಲರೂ ಸೆಂಚುರಿ ಕ್ಲಬ್, ಆ ಕ್ಲಬ್, ಇಟಾಲಿಯನ್ ಸ್ಟೈಲ್ ಆಫ್ ಫುಡ್, ಅದು ಇದು ಪ್ರವಾಸ, UK ಅದು ಅಂತ ನಾನೇನಾದ್ರೂ ಕನಸುಗಳನ್ನ ಕಂಡು ಯಾರು ನಂದೇ ವೈ ದಟ್ ಇಸ್ ಆ ಸ್ಟ್ರೀಟ್ ಅನ್ನ ಕ್ಲೀನ್ ಮಾಡಿಸೋದು ಅಥವಾ ಅಲ್ಲಿ ಹೋಗಿ ಸರ್ಕಲ್ ಕಾನ್ಸ್ಟೇಬಲ್ ಜಾಬ್, ಹೆಡ್ ಕಾನ್ಸ್ಟೇಬಲ್ ಜಾಬ್, ಅವರನ್ನೇ ಭೇಟಿ ಆಗಬೇಕು, ನಾನು ಇನ್ಎಕ್ಸೆಸಿಬಲ್, ನಾನು ಯಾರಿಗೂ ನಿಲುಕಲಾರೆ, ನಾನು ದೊಡ್ಡ ಕೊಂಬಿದ್ದಾವೆ, IPS ಇದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನನ್ನ UPSC ಕಮಿಷನ್ 2008 ಎಕ್ಸಾಮಿನಲ್ಲಿ 703ನೇ ರ್ಯಾಂಕ್ ಕೊಟ್ಟು ಕರ್ನಾಟಕ ಸ್ಟೇಟ್ಗೆ ಅಲಾಕೇಟ್ ಮಾಡಿ ಇವತ್ತು ಬೆಳಗಾವಿನಲ್ಲಿ ASP ಅಂತ ಹೇಳಿ ಇದ್ದು ಎಲ್ಲಾ ಸವಲತ್ತುಗಳು ನಿರರ್ಥಕ. ಬಹಳಷ್ಟು ಜನ ಹಂಗಾಗ್ತಾರೆ, ಎಲ್ಲರೂ ಹಂಗೆ ಹೊರಹೊಮ್ಮಲ್ಲ. ಬಟ್ ಎಲ್ಲಾ ಸಾಧಕರಲ್ಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಬಟ್ ತಿಳಿದವನಾದ್ರೂ ಹಂಗೆ ನಡಿಬೇಕಷ್ಟೇ, ಸಿಂಪಲ್. ವಿ ಕಾಂಟ್. ನಾನು ಒಬ್ಬನೇ ಈ ಸಮಾಜವನ್ನು ಸುಧಾರಿಸಕ್ಕೆ ನನಗಾಗಲ್ಲ. ನನಗೆ ಪರಿಪೂರ್ಣ ಈಗ ಅರ್ಥ ಆಗಿದ್ದೇನೆ. 3 ವರ್ಷದಲ್ಲಿ ಏನಾದ್ರು ಮಾಡ್ಲಿಕ್ಕೆ ಹೋದ್ರೆ ಏನಾದ್ರು ಬರುತ್ತೆ. ಇದು ಪಾರ್ಟ್ ಆಫ್ ಅವರ್ ಡ್ಯೂಟಿ, ನಮ್ಮ ಡ್ಯೂಟಿ. ಬಟ್ ಪೀಪಲ್ ವಿಲ್ ರಿಮೆಂಬರ್ ಯು. ರಾತ್ರಿ ಹೋದ ತಕ್ಷಣ ಮಲಗಿದ್ರೆ 12 ಆಗಿರ್ಲಿ 1 ಆಗಿರ್ಲಿ ಸಂಪೂರ್ಣ ನಿದ್ದೆ ಸಿಗುತ್ತೆ. ಯಾವುದೋ ಒಂದು ಕಾರಣದಲ್ಲಿ ನಿಂತ್ಕೊಂಡು ಯಾವುದೋ ಒಬ್ಬ ವ್ಯಕ್ತಿ ಅಂತ ಸಾಕು ಚಲೋ ಬಂದನ, ಅಲ್ಲಿಂದ ಚಲೋ ಆಗೈತೆ ನೋಡಂತ ಹೇಳಿ ಸಾಕು. ಅವತ್ತು ಅದ ಮುಖ್ಯ ನಮಗೆ, ಅದೇ ಫುಡ್ ಹಂಗಿರುತ್ತೆ. ಇದು ಇನಿಷಿಯಲ್ ನಿಮ್ ಬಿಗಿನಿಂಗು. ಇದನ್ನೆಲ್ಲ ನನ್ನ ಆಫ್ಟರ್ ಮ್ಯಾಥ್ ಆಫ್ ದಟ್ ಹೇಳಲಿಕ್ಕತ್ತೀನಿ. ಕಮಿಂಗ್ ಟು ದ UPS, ಬಹುಶಃ ನಾನು ಮದುವೆ ಇದ್ರಿ ನಮ್ದು, ಎಲ್ಲಾನು ಇನ್ವಿಟೇಷನ್ ಕೊಟ್ಬಿಡ್ತೀನಿ. ಮಾರ್ಚ್ 28ಕ್ಕೆ ಡಾಕ್ಟರ್ ತ್ರಿವೇಣಿ ಅಂತ ಹೇಳಿ ಒಬ್ಬ ಡೆಂಟಿಸ್ಟ್ ನಾನು ಮದುವೆ ಆಗ್ತೀವಿ. ಮದುವೆ ವಿಷಯ ಪ್ರಸ್ತಾಪ ಮಾಡೋ ಅಗತ್ಯ ಇರಲಿಲ್ಲ. ಪ್ರಸ್ತಾಪ ಮಾಡಿಸುವ ಉದ್ದೇಶ ಇಷ್ಟೇ, ಅವಳು ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿರೋಳು. ಬಹುಶಃ ಐ ಡೋಂಟ್ ನೋ, ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ನಾನು ಸ್ಟಾರ್ಟ್ ಮಾಡ್ಬೋದು. ಸೊ ಇಟ್ ವಿಲ್ ಬಿ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಐ ಥಿಂಕ್. ನಾನು ಈಗ ಹುಡುಗಿ ತ್ರಿವೇಣಿ ಅವರು ಸ್ಟಾರ್ಟ್ ಮಾಡೋದು ಬಹುಶಃ ಚೆನ್ನಾಗಿರುತ್ತೆ. ಭಾರಿ ನಾಲೆಜ್ ಇದೆ ಹುಡುಗಿಗೆ, ತುಂಬಾ ಜಾಣಿದ್ದಾರೆ. ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡ್ಬೋದು. ಈಗಿರೋ ಎಲ್ಲಾ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳು ಅಥವಾ IAS ನೀವೇನು ಹೋಗ್ತಿರಲ್ಲ, ಯಾವ ಮಿಂಟಿಂಗ್ ಮನಿ ಲೈಕ್ ಎನಿಥಿಂಗ್. ನಾನು ಹೋದಾಗ 6,000 ರೂಪಾಯಿ ಕೊಟ್ಟು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕಲ್ತಿದ್ದೆ. ಟೈಪ್ ಮಾಡೋದು ಅಷ್ಟು ಬೇಗ ಯಾಕಂದ್ರೆ ನಿಮಗೆ ಎಲ್ಲ ಆನ್ಸರ್ಸ್ ಅನ್ನ ಇವ್ಯಾಲ್ಯೂಯೇಟ್ ಮಾಡ್ತಿದ್ದೆ ನಾನು. ಆ ಆನ್ಸರ್ ಪ್ರಿಪೇರ್ ಮಾಡ್ತಿದ್ದೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಮತ್ತು ಜನರಲ್ ಸ್ಟಡೀಸ್, ಸ್ಪೆಷಲಿ ಪೊಲಿಟಿ, ಹಿಸ್ಟ್ರಿ, ಕರೆಂಟ್ ಅಫೇರ್ಸ್ ಅಂಡ್ ಇಶ್ಯೂಸ್ ಆಫ್ ಸೋಷಿಯಲ್ ರೆಲೆವೆನ್ಸ್ ಅಂತ ಬರುತ್ತೆ. ಅವನ್ನೆಲ್ಲ ಪ್ರಿಪೇರ್ ಮಾಡ್ತಿದ್ದೆ ನಾನು. ಬಹುಶಃ ಅದೆಲ್ಲ ಆಮೇಲೆ ಹವಾ ಬಿತ್ತು. ಆಮೇಲೆ ಇಟ್ ವಾಸ್ ಮೋರ್ ದನ್ ದಟ್, ಇಟ್ ವಾಸ್ ನೆಸೆಸಿಟಿ ಫಾರ್ ಮೀ. ಎಷ್ಟು ನಾನು ಅಂತಿದ್ದೆ ಇಂಟರ್ವ್ಯೂನಲ್ಲಿ, ಡಾಕ್ಟರ್ ನಿರ್ಭಯ್ ಶರ್ಮಾ, ಆರ್ಮಿ ಮಿಲಿಟರಿ ಜನರಲ್, ಇಫ್ ಐ ಡೋಂಟ್ ಟೇಕ್ ಯು ಇನ್ ಟು ಸರ್ವಿಸ್, ಹೂ ವಿಲ್ ಬಿ ಎಟ್ ಲಾಸ್ಟ್? ಯಾರಿಗೆ ಅದು ನುಕ್ಸಾನ ಆಗುತ್ತೆ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ವಿಲ್ ಬಿ ಎಟ್ ಲಾಸ್ಟ್ ಅಂತ. ಇಟ್ ವಿಲ್ ಫೋರ್ಗೋ ಮೈ 1 year ವ್ಯಾಲ್ಯೂಬಲ್ ಸರ್ವಿಸ್. ದಟ್ಸ್ ಆಲ್. Second year, however, I will join the service. Why do you want to become an IAS officer? I want to become an agent of change. Immediate question was that. Immediate question. ನಿನ್ನ ಬದುಕಿನಲ್ಲಿ how many times you have enacted as an agent of change in your life? Up to this time. ಇದುವರೆಗೂ ನಿನ್ನ ಬದುಕಿನಲ್ಲಿ ಚೇಂಜ್ ಆಫ್ ಏಜೆಂಟ್ ಅಂತ ಹೇಳ್ತಮ್ಮ ಎಷ್ಟು ಸಲ ನೀವು ಮಾಡಿದೀಯ? I quoted my ಹಸಿ ಇನ್ಸಿಡೆಂಟ್. ಮೇ ಬಿ ವೆದರ್ ಇಟ್ ಲೈಕ್ ಡೆಮ್ ಆರ್ ಡೋಂಟ್ ಲೈಕ್ ಡೆಮ್, ಕಡಿಮೆ ಮಾರ್ಕ್ಸ್ ಕೊಟ್ಟರು ಪರವಾಗಿಲ್ಲ. ದೇವತಾನುಗ್ರಹ, ರಾಮಕೃಷ್ಣ ಪರಮಹಂಸರ ಆಶೀರ್ವಾದ, ನಿಮ್ಗೆಲ್ಲ ಅಣ್ಣಂದಿರು ತಮ್ಮಂದಿರು. ನಾನು ಇಂಟರ್ವ್ಯೂ ಕೊಡ್ಬೇಕಾದ್ರೆ ಸವದತ್ತಿನಲ್ಲಿ 1 ಪೂಜೆ, ಬಲಮುಂಡಿಗೆಲ್ಲಿ 1 ಪೂಜೆ, ಹಂಪಿ ವಿರೂಪಾಕ್ಷನಲ್ಲಿ ನಮ್ಮ ಮಲ್ಲೇಶ, ನನ್ನ ರೂಮ್ ಪಾರ್ಟ್ನರ್ ಪೊಲೀಸ್ ದಾನೆ, ಅವನು ಅಲ್ಲೊಂದು ಪೂಜಾ. ಅದಕ್ಕೆ ನಾನು ಹೇಳಿದ್ನಲ್ಲ, ಓದಿ ದಡ್ಡನಾದವನ ಇತಿಹಾಸ ಯಾವುದೂ ಇಲ್ಲ. ಸಕ್ಸಸ್ ಆಗೇ ಆಗುತ್ತೆ. ಹಾಗೆ ಸಕ್ಸಸ್ ನಿಮ್ದಾಗ್ಲಿ. ಬಟ್ ಓನ್ಲಿ ಥಿಂಗ್ ಇಸ್ ದಟ್ ಟೇಕ್ ಅ ಫರ್ಮ್ ಡಿಸಿಷನ್ಗಳನ್ನು ತಗೊಳ್ಳೋದ್ರಲ್ಲಿ, ಸಮಸ್ಯೆಗಳಿಗೆ ಹೆದರೋದ್ರಲ್ಲಿ ನಾವು ನಂಬರ್ ಒನ್ ಏನು ಡಿಸಿಷನ್ ತಗೊಳ್ಳಲ್ಲ. ಮೋಸ್ಟ್ B.Ed ಮಾಡಿ ಪ್ರೈಮರಿ ಸ್ಕೂಲ್ ಅಸಿಸ್ಟೆಂಟ್ ಕ್ಲಾಸ್, ಪೋಸ್ಟಲ್ ಅಸಿಸ್ಟೆಂಟ್ ಕ್ಲಾಸ್, ಪ್ರೊಫೆಸರ್ ಕ್ಲಾಸ್ ಬೇಡ, ಆ ಬದುಕು ಬೇಡ. ಈ ಜಗತ್ತಿನಲ್ಲಿ ಒಂದ್ ಹೇಳ್ತೀನಿ ಕೇಳಿ, ಇಫ್ ಯು ಗ್ರೋ, ಒಂದ್ ವೇಳೆ ಇಲ್ಲಿ ಇತಿಹಾಸ ಕೊಂಡಾಡೋರು ಎಲ್ಲರನ್ನು, ಯಾರು ಸಾಧಕರು, ಯಾರು ಸಾಧಿಸಿದ್ರು, ಯಾರು ಮೇಲೋರು ಅವ್ರನ್ನಷ್ಟೇ
ದ ಮೂಮೆಂಟ್ ಯು ಆರ್ ಫೇಲ್, ಇವನ್ IPS ಆಗಿ ಕೂಡ ಹೇಳ್ತಿದ್ದೀನಿ ನಾನು, ಎಲ್ಲೋ ನಾಳೆ ಒಂದು ದಿವಸ ಏನಾದ್ರು ನಾನು ಫೇಲ್ ಆದ್ರೆ ಹಿಂಗೆ ಕಂಡಕ್ಟ್ ಮಾಡ್ತಾರೆ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದು ವಿಷಯನ ತನ್ನ ಅನುಭವದ ಆಳಕ್ಕೆ, ತನ್ನ ತಿಳುವಳಿಕೆಗೆ ತಕ್ಕಂತೆ ಅದನ್ನು ಅರ್ಥೈಸ್ತಾನೆ. ದಟ್ ಇಸ್ ದ ವೆರಿ ಬ್ಯಾಡ್ ಸ್ಯಾಡ್ ಪಾರ್ಟ್ ಆಫ್ ಅವರ್ ಲೈಫ್. ನನಗೆ ಎಷ್ಟು ಗೊತ್ತಿದೆ ಅದರ ಮೂಲಕ ರವಿ ನಾನು ಹ್ಯಾಕ್ ಕಂಡೆ, ಹಾಗೆ ನಾಳೆ ಸಪೋಸ್ ಸಮಥಿಂಗ್ ಯಾರಿಗೋ ಏನೋ ಆಗುತ್ತೆ ಆದ ತಕ್ಷಣ ಎಲ್ಲರೇ ಹಂಗಾಕ ನನಗೆ ಮೊದಲೇ ಗೊತ್ತಿತ್ತು ಹಾಗೆ ಮಾಡ್ತಾರೆ. ಸೊ ನೆವರ್ ಗಿವ್ ದಟ್ ಚಾನ್ಸ್ ಟು ದ ಸೊಸೈಟಿ. ಸೊಸೈಟಿ, ಸಮಾಜ ಅನ್ನೋದು ಹೇಗೆ ಅಂತಂತಂದ್ರೆ ಯಾರು ಬೇರೆ ಹೋಗ್ತಾರೆ ಅವ್ರನ್ನ ಕೊಂಡಾಡ್ತಾರೆ. ಎಷ್ಟೋ ನಿಸ್ವಾರ್ಥ ಸೇವೆಯಿಂದ ದುಡಿದು ಎಲ್ಲೋ ಇದ್ದವ್ರನ್ನ ಬಹಳಷ್ಟು ಸಾರಿ ಗುರ್ತಿಸ್ತಲ್ಲ. ಇವಾಗ ಆ ಸಿಚುವೇಶನ್ ಕೂಡ ಚೇಂಜ್ ಆಗಿದೆ. ಯು ಆರ್ ದ ಕ್ರಿಯೇಟರ್. ನೀವು ಹೇಗೆ ಬಯಸ್ತೀರೋ ಹಾಗೆ. ನಾನು ಈ ವೇದಿಕೆಯಲ್ಲಿ ನಿಂತ್ಕೊಂಡು ಪ್ರತಿ ಸಾರಿ ಹಂಗೆ ಅಂತಿದ್ದೆ, ಒಂದು ಮಾತು ಹೇಳ್ತಿದ್ದೆ, ನೀವು ಏನಾದ್ರೂ ಪರವಾಗಿಲ್ಲ, ಏನಾಗ್ತೀರಿ ನಂಬರ್ 1 ಆಗಿದೆ ಅಂತ ಹೇಳಿ. ಏನಾಗ್ತೀರಿ ನಂಬರ್ 1 ಆಗಿದೆ. ನಾಳೆನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಕೂಡ ಯು ಶುಡ್ ಬಿ ದ ನಂಬರ್ 1 ಬಿಸ್ನೆಸ್ ಮ್ಯಾನ್ ಅಂಡ್ ಸ್ಟಡಿ ಹಿಸ್ಟ್ರಿ. ಇತಿಹಾಸವನ್ನ ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಅಂಬೇಡ್ಕರ್ ಹೇಳಿದ್ರಲ್ಲಿ ತುಂಬಾ ದೊಡ್ಡ ಮಹತ್ವ ಇದೆ, ಅರ್ಥ ಇದೆ. ಅಕ್ಷರ ಸಹ ಬಿಡಿಸ್ಬೇಕು ಅವನ. ಆಕ್ಚುಲಿ ಸಂಧಿಗಳನ್ನ ಮಾಡ್ತಿರಲ್ಲ ನೀವು, ಕನ್ನಡ ಸಮಾಸ ನೀವು ಯಾರಾದ್ರೂ ಗೊತ್ತಿರ್ಬೇಕು, ಕ್ರಿಯಾ ಸಮಾಸ ಆ ಸಮಾಸ ಅಂತ ಹೇಳಿ ಹೆಂಗೆ ನಾವು ಅದನ್ನ ಬಿಡಿಸಿ ಓದ್ತೀವೋ ಆ ವ್ಯಕ್ತಿ ಹೇಳಿದ್ರಲ್ಲಿ ಏನಾದ್ರು ಇರ್ಬಹುದಾ, ಯಾಕೆ ಹಾಗೆ ಹೇಳ್ದ, ಅವನ ಬದುಕಿ ಆಗಿತ್ತು. ಇದೇ ಮಾತನ್ನ ಮರಳಿ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಯಾಕೆ ಹೇಳಿದ್ರು? ಈ ಶುದ್ಧ ಅನಲೈಸ್ ಇರುತ್ತೆ. ನೀವು ಅದನ್ನ ವಿಶ್ಲೇಷಣೆ ಮಾಡಿದಷ್ಟು ಕೂಡ ಸಂತ ಶಿಸ್ನಾಳ ಶರೀಫರ ಪದ ಕೇಳ್ತಿದ್ದೆ ನಾವು ಬರ್ಬೇಕಾದ್ರೆ. ಐ ಆಮ್ ವೆರಿ ಫೌಂಡ್ ಆಫ್ ದಟ್. ಆ ಒಂದು ಸಂತ ಶಿಸ್ನಾಳ ಶರೀಫ್ ಪದ ಸಾಕು ನಿಮ್ಗೆ ಲೈಫ್ ಬದಲಾಗುತ್ತೆ. ವಾಪಸ್ ಕೇಳ್ಬೇಕು. ಪ್ರತಿ ಸಾರಿ ಕೇಳಿದಾಗ ಕೂಡ ನನಗೊಂದು ಏನೋ ಒಂದು ನೆನಪಾಗುತ್ತದೆ. 16ನೇ ಶತಮಾನದ ಸೂಫಿ ಸಂತ ಮುನ್ನಡಿಬೇಕಂತ ಶತಮಾನಗಳ ಇತಿಹಾಸವನ್ನು ಒಂದು ಪದದೊಳಗೆ ಇಟ್ನಲ್ಲಪ್ಪ. ಹೇಗೆ ನೋಡುವ ಕಣ್ಣು ಬೇಕು, ಅರ್ಥೈಸುವ ಬುದ್ಧಿವಂತಿಕೆ ಬೇಕು ಅಷ್ಟೇ. ಇಷ್ಟು ಜನ ಇದ್ದೀರಾ, ಅಪ್ಪ ಅಮ್ಮ ನಮ್ಮ ವಿರುದ್ಧ ನಮ್ಮ ಮೇಲೆ ಎಷ್ಟೋ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಹೋಗಿರ್ತಾರೆ. ಸರ್ ಹೇಳಿದ್ರು, ನಾವೆಲ್ಲ ಓಡಾಡಿ ಪೋಸ್ಟ್ ಅನಿಸ್ತಿದ್ವಿ ಧಾರವಾಡದಾಗ. ಐ ರಿಮೆಂಬರ್ ದೋಸ್ ಡೇಸ್. ನಾನು ಇಲ್ಲಿ ನೀವು ಇದ್ರಲ್ಲೂ 2 ಸಾರಿ ಕಮ್ಮಿ ನಾನು ಬಂದು ಗೌಡಿ ಸೆಂಟರ್ದಲ್ಲಿ ಕುತ್ಕೊಂಡು ಒಂದು ರೌಂಡ್ ನೋಡ್ಕೊಂಡು ಯಾರು ಇರ್ಲಿ ಬಿಡಿ, ನನಗೆ IPS ಅಂತ ಇಂಟ್ರೊಡ್ಯೂಸ್ ಯಾವತ್ತೂ ನಾನು ಎಲ್ಲಿ ಮಾಡಿಲ್ಲ, ಆ ರೀತಿ ಮೆರೆದಿರಲಿಲ್ಲ ಇವತ್ತಿನವರೆಗೂ ಕೂಡ. ಈಸಿ ನಾನು IPS ಆಫೀಸರ್ ಅಂತ ಅನ್ಬೇಕು. ನೋಡಿದಾಗ ದ ಮೂಮೆಂಟ್ ಐ ಸ್ಟಾರ್ಟ್ ಮೈ ವರ್ಕ್, ಹೌದಪ್ಪ ಈಸ್ ಎಲಿಜಿಬಲ್ ಅನ್ಸ್ಬೇಕು. ಅದೇ ಮಾತು ಕಡಿಮೆ ಮಾಡಬೇಕು, ಕೆಲಸ ಹೆಚ್ಚಿಗೆ ಮಾಡಬೇಕು, ಅದನ್ನ ಬೆಳೆಸ್ಕೊಂಡಿದ್ದೀನಿ. ಇವಾಗ ನಾನು ಭಾಷಣ ಕಡಿಮೆ ಆಗಿಬಿಟ್ಟಿದೆ. ಏಕದಮ್ ಕೆಲಸ ಮಾಡ್ಬೇಕು ಅಷ್ಟೇ. ದೇರ್ ವಿಲ್ ಬಿ ರಿಕಗ್ನೇಷನ್. ಅದಕ್ಕೆ ಗುರುತಿಸುವಿಕೆ ಅಂತ ಇದ್ದೇ ಇರುತ್ತೆ. ಭಗವಂತನಂತೂ ಗೊತ್ತಿರುತ್ತೆ, ನಮ್ಮ ಆತ್ಮಕ್ಕಂತೂ ಗೊತ್ತಿರುತ್ತೆ. ಅಷ್ಟು ಸಾಕು. ಒಂದು ಬದುಕನ್ನ ನಾನು ಮಾರ್ನಿಂಗ್ 9 ಗಂಟೆಗೆ ಮನೆಯಿಂದ ಬಂದು ರಾತ್ರಿ 12-1 ಗಂಟೆಗೆ ಹೋಗೋದ್ರೊಳಗಾಗಿ ಒಂದು ಜೀವಕ್ಕಾದ್ರೂ ನಾನು ಸಹಾಯ ಮಾಡಿದ್ರೆ ಅದು ಒಂದೇ ಒಂದು ಜೀವ. ಬಟ್ ಅವನಿಗೆ ಆ ಬದುಕಲ್ಲಿ ನಾನು ಮಾಡಿದ್ದು ಏನೋ ಲೈಫ್ ಮೂಮೆಂಟ್ ಚೇಂಜ್ ಆಗ್ಬೋದು. ನಮ್ಮಲ್ಲಿ ಭಾಳ ಇದೆ. ಪೊಲೀಸ್ ವ್ಯವಸ್ಥೆ ನೀವು ನೋಡಿದಿರಾ, ನೀವು ನಿಮ್ಮ ಅಣ್ಣ ಅಂತೇಳಿ ಹಂಗೆ ಇದ್ದೀರಾ. IPS ಅಥವಾ ಪೊಲೀಸರು ಅಂತ ಅಂದ್ರೆ ಬೇರೆ ಇರುತ್ತೆ. ಅದಕ್ಕೆ ಇಮೇಜ್ ಎಷ್ಟು ಸಾಧ್ಯ ಆಗುತ್ತೆ ನನ್ನ ಲಿಮಿಟ್ಸ್ ಅಲ್ಲಿ, ನನಗೆ ಇಷ್ಟು ಸ್ಟೇಷನ್ ಬರ್ತದೆ ಅಷ್ಟು ವ್ಯಾಪ್ತಿಯಲ್ಲಿ ಇದು ಹಿಂಗಿರ್ಬೇಕಪ್ಪ ಅಷ್ಟೇ. ದಿಸ್ ಇಸ್ ವಾಟ್ ಐ ವಾಂಟ್. ನಾನು ಹೀಗಿಂತಮ್ಮ, ನಾ ಹೀಗಿದ್ದೀನಿ, ಒಳಗೊಂದು ಹೊರಗೊಂದಲ್ಲ. ನಮ್ಮ ಸ್ಟಾಫ್ ಕೇಳಿದ್ರೆ ಹೇಳ್ತಾರೆ, ನಿಮ್ಗೆ ಬೆಳಗಾವ್ ಮತ್ತು ಗುಲ್ಬರ್ಗ ಆತ. We never hide things. I never hide things because the moment I hide it, ಅದು ಮೂವರ ಪಬ್ಲಿಸಿಟಿ ಆಗುತ್ತೆ. ಅದಕ್ಕೆ ಏನೋ ಸೇರು ತುಂಬ ಹೋಗ್ತಾರೆ, ಮಸಾಲೆ ಬೆರೆಸ್ತಾ ಹೋಗ್ತಾರೆ ಬದುಕಿಗೆ. ಆ ಬದುಕು ಹಂಗೆ ಆಗಬಾರ್ದು ಅಂತ ಹೇಳಿ ನಮ್ಮ ಪೊಲೀಸಿಂಗ್ ಅಲ್ಲಿ ನಾನು ಒಂದ್ ವೇಳೆ ಸ್ಟಾರ್ಟ್ ಸ್ಮೋಕಿಂಗ್, ಒಂದ್ ವೇಳೆ ನಾನು ಊಟ ಈಗ ಮಾಡ್ತೀನಿ ಪ್ರತಿ ದಿವಸ, ಹೆಸರು ಕಾಳು ಪಲ್ಯ, ಮೊಸರು, ಚಟ್ನಿ, ಕಡಕ್ ರೋಟಿ, ಅದನ್ನು ಸಹಿತ ಬೆಳವಣಿಗೆ ಬರ್ತೈತಿ ಸಾಯದಿಂದ ತಿಂತಾನೆ ಅಂತ ಹೇಳಿ. ಯಾಕಂತಂದ್ರ ಪೀಪಲ್ ಅಬ್ಸರ್ವ್ ಯು. ಸೊ ನಿಮ್ಮನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ. ನಿಮ್ದು ಒಂದೇ ಒಂದು ಕನಸು ಆಗಿರ್ಲಿ ಅಷ್ಟೇ, ಒಂದೇ ಒಂದು ಕನಸು ಆಗಿರ್ಲಿ. ನಾನು ಇಲ್ಲಿ ಬಂದು ಮಾತಾಡೋಕೆ ಅನ್ಕೊಳ್ತಿದ್ದೆ, ಒನ್ ಡೇ ಐ ವಿಲ್ ಕಮ್ ಆನ್ ದಟ್ ಡಯಾಸ್. ಇವತ್ತಿಗೂ ನನಗೊಂದಿಷ್ಟು ಕನಸಿದಾವೆ, ಕನಸುಗಳು ಸ್ಟಾಪ್ ಆಗಿಲ್ಲ. ನನಗೆ ಇವತ್ತಿಗೂ ಒಂದು ಕನಸಿದೆ. ದ ಮೂಮೆಂಟ್ ಐ ಬಿಕಮ್ SP, ಐ ವಿಲ್ ಡೂ ದಿಸ್. ನನ್ನ ಅಜೆಂಡಾ SP ಆಗಿ ಒಂದು ಡಿಸ್ಟ್ರಿಕ್ಟಿಗೆ, ರಾಯಚೂರು ಇರಲಿ, ಗುಲ್ಬರ್ಗ ಇರಲಿ, ಬೀದರ್ ಇರಲಿ, ಕೊಪ್ಪಳ ಇರಲಿ, ಅಥವಾ ಇವು ನಮ್ಮ ಅಪ್ಯಾಯಮಾನ ಜಿಲ್ಲೆಗಳು ಈ ಕಡೆ ಮ್ಯಾಗಿಲ್ಗೆಲ್ಲ ಸರ್ವಿಸ್ ಮಾಡಲಿಕ್ಕೆ ವೆರಿ ಗುಡ್ ಫರ್ಟೈಲ್ ಲ್ಯಾಂಡ್ಸ್. ಎಷ್ಟು ಕೆಲಸ ಮಾಡಿದ್ರು ಕಡಿಮೆ. ನಾನು ಮಾಡ್ಬೇಕಾದಂತ ಮಾಡಿದ್ರು ಕೂಡ ಜನರು ಪ್ರೀತಿಸ್ತಾರೆ. SP ಆದ ತಕ್ಷಣ ನಾನು ಹೀಗೆ ಮಾಡ್ಬೇಕು, ಇನ್ನು 2 ವರ್ಷಗಳಲ್ಲಿ ನಾನು ಹೀಗೆ ಮಾಡ್ತೇನೆ, ಇನ್ನು 5 ವರ್ಷಗಳಲ್ಲಿ ನಾನು ಹೀಗೆ ಮಾಡ್ತೇನೆ ಅಂತ ಕನಸಿದೆ. ನಿಮಗೂ ಆ ಕನಸಿದೆ. BA ಫಸ್ಟ್, ದಿಸ್ ಇಸ್ ಮೈ ಟಾರ್ಗೆಟ್. BA ಸೆಕೆಂಡ್, ದಿಸ್ ವಿಲ್ ಬಿ. ಆಫ್ಟರ್ 2 years ಐ ವಿಲ್ ಬಿ ಲೈಕ್ ದಿಸ್. ಹೀಗಿರ್ಬೇಕು ಅಷ್ಟೇ. ಅದು ಮಾಡ್ಲಿಕ್ಕೆ ಇಲ್ಲಿ ಸದ್ಯಕ್ಕೆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಐ ಡೋಂಟ್ ನೋ, ಬಟ್ UPSC ನಿಜವಾಗಿಯೂ ನೀವು ಮಾಡೋದಾದ್ರೆ ಕರ್ನಾಟಕದಲ್ಲಿ ಇರ್ಲಿಕ್ಕೆ ಹೋಗ್ಬೇಡಿ.
ನೀವು ಅಣ್ಣ ಅಣ್ಣ ಅಂತೀರಿ, ಐ ಆಮ್ ನಾಟ್ ರೆಡಿ ಟು ಮಿಸ್ಗೈಡ್ ಯು. ಬಿಕಾಸ್ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ಸ್ನ ಮಗನಿಂದ ಹಿಡಿದು ಪೊಲೀಸ್ ಕಾನ್ಸ್ಟೇಬಲ್ ಮಗನಿಂದ ಹಿಡಿದು ಇವತ್ತಿನ ಪ್ರೆಸೆಂಟ್ ನಮ್ಮದಲ್ಲಿ ಫಾದರ್ ಫಿಗರ್ ಆಫ್ IPS ಇಸ್ IB ಡೈರೆಕ್ಟರ್ ಇಂಟೆಲಿಜೆನ್ಸ್ ಬ್ಯೂರೋ. ಅವರ ಮಗ ಸಹಿತ ಡೆಲ್ಲಿನಲ್ಲಿ ಕೋಚಿಂಗ್ ತಗೋತಿರ್ತಾನೆ. ಮೊನ್ನೆ ನಾನು ಡೆಲ್ಲಿಗೆ ಹೋದಾಗಲೇ ಕರ್ನಾಟಕದ 3500 ಜನ ವಾಜಿರಾಮ್ ಅಂಡ್ ರವಿನಲ್ಲಿ ಕೋಚಿಂಗ್ ಇದ್ರು. ಅದರಲ್ಲಿ ಬಹಳಷ್ಟು ಜನ ಉತ್ತೀರ್ಣರಾದರು. 3500 ಜನ ಬರೀ ಕರ್ನಾಟಕದಿಂದ ವಾಜಿರಾಮ್ ಅಂಡ್ ರವಿನಲ್ಲಿ. ಇಮ್ಯಾಜಿನ್ ದೋಸ್ ನಂಬರ್ಸ್. 3500 ಜನ ಅಷ್ಟೊಂದು ಏಕಾಗ್ರತೆಯಿಂದ ಕೂತ್ಕೊಂಡು IAS ಆಗಲೇಬೇಕು ಅಂತ ಹೇಳಿ ಲಿಟ್ರಲಿ ಅಲ್ಲಿ ಸ್ಕೂಲ್ ಫೀಡಿಂಗ್ ನಡೀತೆ. ನಾನು ಅಲ್ಲಿ ಹೋದಾಗ ಅನ್ಕೊಂಡೆ, ಅದೇ ನಾನು ಡೆಲ್ಲಿ ಹೈದರಾಬಾದ್ ಚೂಸ್ ಮಾಡ್ಕೊಂಡೆ, ಡೆಲ್ಲಿಗೆ ಬಂದ್ರು ನಾನು ಸರ್ವೈವ್ ಆಗ್ತಿದ್ದೆ, ಇಲ್ಲಿಂದ ಬಹುಶಃ ನಾನು IAS ಆಗ್ತಿದ್ದೆ ನೋಡು ಅಂತೇಳಿ. ಇನ್ನೊಂದಿಷ್ಟು ಹೆಚ್ಚಿಗೆ ಮಾರ್ಕ್ಸ್ ಬರ್ತಿದ್ವು, 8-15 ಮಾರ್ಕ್ಸ್ ಹೆಚ್ಚಿಗೆ ಮಾಡಿದ್ರೆ IAS ಆಗಿಬಿಡ್ತಿದ್ದೆ. ಬಟ್ ಕರ್ನಾಟಕಕ್ಕೆ ಬರ್ತಿರ್ಲಿಲ್ಲ. ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸ ಅಂತ ಹೇಳ್ತಾರೆ. ಹಾಗೆ ನನ್ನ ಋಣ ಇಲ್ಲಿತ್ತು ಅನ್ಸುತ್ತೆ. ನನ್ನ ಋಣ ಇಲ್ಲಿತ್ತು, ಎಲ್ಲ ಮಾಡಿದೀನಿ. ಮುಂದೊಂದು ದಿವಸ ಹುಬ್ಬಳ್ಳಿ ಕಮಿಷನರ್ ಆಗಿ ಬಂದೇ ಬರ್ತೇನೆ. ಕ್ವಶನ್ ಅದರಲ್ಲಿ 2 ಮಾತಿಲ್ಲ. ಬಿಕಾಸ್ ಐ ವಾಂಟ್ ಇಟ್ ಔಟ್ ಆಫ್ ವಿಲ್, ಔಟ್ ಆಫ್ ಇದು ಬೇರೆಯವ್ರ ತರ ಬರಲ್ಲ. ಲಿಟ್ರಲಿ ಸರ್ವಿಸ್ ಮಾಡೋದಕ್ಕೆ ಕಷ್ಟ ಬರ್ತೇನೆ. ಸೊ ಡೋಂಟ್ ವರಿ, ಆ ಸೇವೆಯನ್ನು ಮಾಡಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನ ಈ ನನ್ನ ತಾಯ್ನಾಡು ಒದಗಿಸಿಕೊಟ್ಟಿದೆ. ನಾನು ಇಂದ್ರ ಚಂದ್ರ ಕುಬೇರ ಆಗ್ಲಿಕ್ಕೆ ನನ್ನಲ್ಲಂತೂ ಕನಸಿಲ್ಲ. ಒಬ್ಬ ಸಾಮಾನ್ಯನಾಗಿ ಉಳಿದ್ರೂ ಪರವಾಗಿಲ್ಲ. ಬಟ್ ಏನ್ ಕರ್ತವ್ಯ ಕೊಟ್ಟಿದ್ದಾರೆ ಅದನ್ನು ಸಂಪೂರ್ಣವಾಗಿ ನಿರ್ವಹಿಸಬೇಕು ಅಂತ ನಾನು ಸಾಗ್ತಾ ಇದ್ದೀನಿ. ಯಾವ ರೀತಿ ನೀವು ಇವಾಗ ಅತ್ಯಾಯ ಮಾಡದೆ ನಾನು ಏನ್ ಹೇಳಿದ್ರೆ ಅಷ್ಟದಿಕ್ಪಾಲಕರು ಪಂಚಮಹಾಭೂತಗಳು ಅಂತ ಹೇಳಿ ನಿಮ್ಮ ಹರಕೆ, ನಿಮ್ಮ ಆಶೀರ್ವಾದ ಅನ್ನೋದು, ಶುಭ ಹಾರೈಕೆ ಅನ್ನೋದು ನನ್ನನ್ನು ಕಾಯ್ತಿರುತ್ತೆ. ಐ ಬಿಲೀವ್ ಇನ್ ದ್ಯಾಟ್ ಓನ್ಲಿ. ಯಾವ ಬುಲೆಟ್ ಪ್ರೂಫ್ ಹಾಕಿದ್ರು ಬುಲೆಟ್ ಬೀಳೋದಾದ್ರೆ ಎಲ್ಲಿಂದಾದ್ರೂ ಬೀಳುತ್ತೆ. ಅವಘಡ ಅನ್ನೋದು ಆಗ್ಬೇಕಂತ ಇದ್ರೆ ಹಾಗಾದ್ರೂ ಆಗುತ್ತೆ. ಬಟ್ ಎಲ್ಲಿಯವರೆಗೆ ನನ್ನ ಉದ್ದೇಶ ಕರೆಕ್ಟ್ ಇದೆಯೋ, ಎಲ್ಲಿಯವರೆಗೆ ನನ್ನ ಸೇವೆ ಈ ಭೂಮಿಗೆ ಅಗತ್ಯ ಇದೆಯೋ ಅಲ್ಲಿವರೆಗೂ ಯಾರಿಗೂ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅಷ್ಟು ಹೇಳಿ ನಿಮ್ಮ ಸಾಧನೆ ಕರ್ನಾಟಕ ಕಾಲೇಜ್ ಇಟ್ಸ್ ನಾನು ಹೇಳ್ತೀನಿಲ್ಲ, ಅಲ್ಲಿ ಮಾಡೋ ಪಾಠಗಳಷ್ಟೇ ಅಲ್ಲ. ನೀವು ಯಾರಾದ್ರೂ ಹುಡುಗನ ಕೂಡ ಜಗಳ ಇದ್ರೂ ಕೂಡ ಅಲ್ಲಿ ಒಂದು ಲೆಸನ್ ಇರುತ್ತೆ. ಯಾರಾದ್ರೂ ನಿಮ್ಗೆ ವ್ಯಂಗ್ಯವಾಗಿ ಮಾತಾಡಿದ್ರು ಸಹಿತ there is a lesson. ಊಟ ಮಾಡ್ಬೇಕಾದ್ರೆ ನೀವು ಕುಂತಾಗ್ಲೂ ಕೂಡ ಊಟ ಮಾಡೋದು, ಆ ಬೆಳೆಸ್ಕೊಳ್ಳೋ ಸಂಬಂಧಗಳು, ಅವರ ವ್ಯಕ್ತಿತ್ವದಿಂದ ಕಲಿಯತಕ್ಕಂಥ ಮಾತು, ಅದೆಲ್ಲವನ್ನು ನಾವು ಕಲಿತಾ ಹೋದ್ರೆ IAS ಅನ್ನೋದು ಇಟ್ ಇಸ್ ಅ ಮ್ಯಾಟರ್ ಆಫ್ 6 months. ನಾನು ಹಾಗೆ ಹೇಳ್ತಿದ್ದೆ, ಮಹಾಭಗವದ್ಗೀತೆಯಲ್ಲಿರ್ತಕ್ಕಂಥ ಕರ್ಮಣ್ಯವಾಧಿಕಾರಸ್ತು ಮಹಾಬಲೇಶ್ ಕದಾಚನ ಅಥವಾ ಯದಾಯದಾಯಿ ಧರ್ಮಶ್ಯವನ್ನ ಅರ್ಥ ಮಾಡ್ಕೊಂಡವ್ಗೆ ಯಾವಾಗ ನನ್ನ ದೊಡ್ಡಸ್ತಿಕೆಗೆ ಅಥವಾ ನಮ್ಮ ಭೂಮಿಯ ಬಗ್ಗೆ ಜನನಿ ಜನ್ಮಭೂಮಿ ಅಂತ ಬಂದಾಗ ನಾನು ಹೇಳ್ಕೊಳ್ತಿದ್ದೆ, ಇಡೀ ಜಗತ್ತಿನ ಅಗತ್ಯವಾಗಿ ನಡೀತಿರ್ಬೇಕಾದ್ರೆ ಸಂಸ್ಕೃತಿಯ ಅಥವಾ ಸಾಂಸ್ಕೃತ್ಯದ ಉತ್ತುಂಗಕ್ಕೆ ಏರಿದ್ದು ಭಾರತ ದೇಶ ಹುಟ್ಟಿದೀನಿ. ಮಣ್ಣಿನಿಂದಾನೇ ಕೆಲವೊಂದಿಷ್ಟು ಗುಣಗಳು ನಮಗೆ ಕರಗತವಾಗಿ ಬರ್ತವೆ. ನನಗೆ IAS ದೊಡ್ಡಲ್ಲ, ಸಿವಿಲ್ ಸರ್ವಿಸ್ ದೊಡ್ಡಲ್ಲ, ನಾನು ಅದನ್ನ ಕರಗತ ಮಾಡ್ಕೊಳ್ತೀನಿ ಅನ್ನೋ ತಾಕತ್ ನನಗಿತ್ತು. ಅದಕ್ಕೋಸ್ಕರ ನನಗೆ ಯಾವ ಡಿಫೆಕ್ಟ್ಸ್ ಇದ್ವು ಅವನ್ನೆಲ್ಲ ಈಗ ನೋಡ್ಬೇಕು ಏನು ತೋರಿಸಿದ್ನಲ್ಲ, ನಿಮ್ಗೆಲ್ಲ ನಾನು ಚಾರ್ಟ್ ಔಟ್ ಮಾಡಿದೆ. ಇಂಗ್ಲಿಷ್ ಕಲಿಬೇಕಾ? ಓಕೆ, ಡಿಗ್ರಿವರೆಗೂ ನಾನು ಕನ್ನಡ ಹುಡುಗನೆ. ನಾನು ಇಂಗ್ಲಿಷ್ ಅನ್ನ ಸರಾಗವಾಗಿ ಮಾತಾಡ್ಲಿಕ್ಕೆ ಆ ಮೂಮೆಂಟ್ ಅಲ್ಲಿ ಬರ್ದಾಗದೆ ಹೋಗ್ಬೋದು. ಬಟ್ ಅದಕ್ಕೆ ಏನ್ ಬೇಕಲ್ಲ ಅದನ್ನ ಕಲಿತೆ ಅಂತಿರ್ತೀನಿ. ಹೈದ್ರಾಬಾದಲ್ಲಿ ರೆಡ್ಡಿ ಇನ್ಸ್ಟಿಟ್ಯೂಷನ್ ಅಲ್ಲಿ ಲಾಸ್ಟ್ ಮ್ಯಾನ್ ನನ್ನ ಫಸ್ಟ್ ಡೇ ಹೋದಾಗ ಒಂದೇ ಒಂದು ಡಿಸಿಷನ್, ಇಲ್ಲ ಹಂಗಾರೆ ಎಲ್ಲರೂ ಎಲ್ಲಿ ಬಂದು ಓದ್ತಾರ, ಬೆಸ್ಟ್ ಇನ್ಸ್ಟಿಟ್ಯೂಷನ್ ಅದಿದೆ. ಅಲ್ಲಂದ್ರೆ ಅಡ್ಮಿಷನ್ ತಗೊಳಿಕ್ಕಾಗಲಿಲ್ಲ. ಮ್ಯಾನೇಜ್ಡ್ ವಾಚ್ಮನ್ ಜೊತೆ ಫುಲ್ ರಾಯಚೂರಿಂದ ಪೂರ ನಾವು ಹೊಂದ್ಕೊಂಡ ತಕ್ಷಣ ಎಂಟ್ರಿ ಎಲ್ಲರಿಗೂ ಮಾತಾಡೋ ಎಂಟ್ರಿ, ಐ ಶುಡ್ ಬಿ ದ ಫಸ್ಟ್ ಪರ್ಸನ್ ಟು ಎಂಟರ್, ದಟ್ಸ್ ಆಲ್. ಕುಂದ್ರದ ಅಲ್ಲೇ, ಈ ರಿಸರ್ಚ್ ಹೋಗೋದು ಅಲ್ಲೇ, ಊಟ ಮಾಡೋದು ಅಲ್ಲೇ, ಏನ್ ಮಾಡಿದ್ರೆ ಅಲ್ಲೇ. ಐ ಶುಡ್ ಬಿ ದ ಲಾಸ್ಟ್ ಪರ್ಸನ್ ಟು ಕಮ್ ಔಟ್ ಆಫ್ ದಟ್ ಇನ್ಸ್ಟಿಟ್ಯೂಷನ್. ಎಲ್ಲರೂ ಓದ್ತಾ ಇದ್ರಲ್ಲಿ ಒಂದು ಲೈಬ್ರರಿ ಅಂತ ಹೇಳಿ 1 o'clock ವರೆಗೂ ರಾತ್ರಿ 1 hour ಅಲ್ಲೇ ಕೂರಿದ್ದೆ. 1 ಗಂಟೆ 10 ನಿಮಿಷಕ್ಕೆ ಲಾಸ್ಟ್ ಪರ್ಸನ್ ಹೋದ ತಕ್ಷಣ ಹೊರಗೆ ಬರ್ತಿದ್ದೆ. ಇದಷ್ಟ ಮಾಡಿದೆ ನಾನು. ಫಸ್ಟ್ 1 ವೀಕ್ ಏನು ಓದ್ತಿರ್ಲಿಲ್ಲ, ಸುಮ್ಮನೆ ಓದಿದ್ದೆ. ಇವ ಎಷ್ಟು ಅಟೆಂಪ್ಟ್ ಕೊಟ್ಟಾನ ನೋಡ್ತಿದ್ದೆ. ಅವ್ನ ಆಪ್ಷನಲ್ಸ್ ಏನು, ಅವ್ನ ಸಬ್ಜೆಕ್ಟ್ ಯಾವ್ದು ರೆಫರ್ ಮಾಡ್ತಾನೆ, ಅವ್ನ ನೋಟ್ಸ್ ಎಂತ ಇದ್ದಾವೆ, ಅವ್ನ ವೀಕ್ನೆಸ್ ಏನು, ಸೈನ್ಸ್ ಅಂಡ್ ಟೆಕ್ನಾಲಜಿ ಅವ್ನು ಏನು ತಗೊಳ್ತೀನಿ. ನನಗೆ ತುಂಬಾ ಸ್ಟ್ಯಾಟಿಸ್ಟಿಕ್ಸ್ ತುಂಬಾ ಡಿಫಿಕಲ್ಟ್. ಬೆಸ್ಟ್ ಯಾರಿದ್ದಾರೆ, ಅವ್ರ ಹತ್ರ ಕೋಚಿಂಗ್ ಯಾರು ಹೋಗ್ತಿದ್ದಾರೆ, ಅವ್ರ ನೋಟ್ಸ್ ಎಲ್ಲಿದ್ದಾವೆ, ಎಲ್ಲಾ ಜೆರಾಕ್ಸ್ ಮಾಡ್ಕೊಳ್ಳೋದು, ಇಟ್ಕೊಳ್ಳೋದು. ಒಂದು ಸಿಲೆಬಸ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದು, ಅದು ಕ್ವಶನ್ ಪೇಪರ್ ಇಟ್ಕೊಳ್ಳೋದು. ಒಂದು ಸಿಲೆಬಸ್ ಓದಿದ ತಕ್ಷಣ UPSC ಇತ್ತೀಚಿನ 10 ವರ್ಷಗಳಲ್ಲಿ ಎಷ್ಟು ಕ್ವಶನ್ ಅನ್ನ ಈ ಟಾಪಿಕ್ ಮೇಲೆ ತೆಗೆದಿದ್ದಾರೆ ಅದನ್ನೆಲ್ಲ ಇಟ್ಕೊಳ್ಳೋದು. ಇದಕ್ಕೆ ನಾನು ನೋಡಿ ಆನ್ಸರ್ ಬರೀತಿದ್ದೆ, ನೋಡಾದ್ರೂ ಒಂದು ಆನ್ಸರ್ ಬರೀತಿದ್ದೆ. ಹೀಗೆ ಪ್ರತಿ ದಿವಸ ನನ್ನ ಟೈಮ್ ಟೇಬಲ್ ಆಗಿತ್ತು. ಜುಲೈ 6ರಿಂದ ನೆಕ್ಸ್ಟ್ 6th of May 2009 ನನ್ನ ರಿಸಲ್ಟ್ ಬಂದಿದ್ದು. ಅಲ್ಲಿವರೆಗೂ ಇದೇ ಕಂಟಿನ್ಯೂ ಇತ್ತು. ನನಗೆ ಮೈಗ್ರೇನ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಆಗಿರುತ್ತೆ. ನನಗೆ
ನಾನು ಎಲ್ಲಾ ಸಮಸ್ಯೆಗಳನ್ನ ನಿಮ್ಗೆ ಹೇಳಕ್ಕಿಲ್ಲ. ದೋಸ್ ಆರ್ ಇರ್ರೆಲೆವೆಂಟ್. ಯಾಕಂದ್ರೆ ನಾನು ಏನನ್ನ ನಿಮ್ಗೆ ಹೇಳ್ಬಾರ ಅಂತ ಮಾಡಿದ್ರಲ್ಲ ಅವ್ನು ಯಾವ ಹೇಳಂಗಿಲ್ಲ. ಅವ್ನು ಹೇಳಿದ್ರೆ ನೀವು ಅವನ ದೊಡ್ಡ ಸಮಸ್ಯೆ ಬರ್ತವೆ. ಸಮಸ್ಯೆ ಬರಲಾರ್ದಕ್ಕಂತ ಮನುಷ್ಯ ಜಿಸ್ಪೆ हमला ही ना हो वो नेता कौन है जिसको प्रॉब्लम ही ना हो आदमी क्या है. ಯಾರ ಮೇಲೆ ಅಟ್ಯಾಕ್ ಆಗಲ್ಲ ನೇತಾನ ಅಂತ ಅಟ್ಯಾಕ್ ಆಗ್ಲೇಬೇಕು. ನೇತಾ ಆಗ್ಬೇಕಂತಂದ್ರೆ ಅವ್ರ ಮೇಲೆ ಹಮ್ಲಾ ಆಗ್ಲೇಬೇಕು. ಸಮಸ್ಯೆ ಬರದೆ ಹೋದ್ರೆ ಮನುಷ್ಯನೇ ಅಲ್ಲ. ಬಟ್ ಕುತ್ಕೋಬೇಕಾದ್ರೆ ಬುಲಂದ ಇದನ್ನಾಗಿ ಇದು ಖುದಾ ಪೂಜೆ ರಜಾ ಕ್ಯಾಶ್ ನಮ್ಮನ್ನ ನಾವು ಎಷ್ಟು ಗಟ್ಟಿ ಮಾಡ್ಕೋಬೇಕಂದ್ರೆ ಭಗವಂತನಿಗೂ ಕೂಡ ಕೇಳ್ಬೇಕಂತ. ಏನು ಮರ ಇಷ್ಟು ಸಮಸ್ಯೆಗಳನ್ನು ಕೊಡ್ತಾ ಇದ್ದೀನಿ ಆದ್ರೂ ನೀನು ಇಷ್ಟು ದೊಡ್ಡದಾಗಿ ಬೆಳೆದು ಬರ್ತಾ ಇದೆಯಲ್ಲ, ನಿನ್ನ ಆ ಆತ್ಮಶಕ್ತಿಯ ರಹಸ್ಯ ಏನು. ಹಾಗೆ ಸ್ಪೀಚ್ ಭಾಷಣ ಮಾಡೋರು ಅಥವಾ ನಿಮಗೆ ಸಲಹೆ ಕೊಡೋರು ನೂರಾರು ಜನ ಸಿಗ್ತಾರೆ. ಕಮಿಂಗ್ ಟು ಯು, ನಿಮ್ಮನ್ನ ಅಷ್ಟೇ ಇಂಡಿವಿಜುವಲ್ ಆಗಿ ಯಾಕೆ ಕಾನ್ಸಂಟ್ರೇಷನ್ ಮಾಡ್ತಿದ್ದೀನಿ ಅಂತಂದ್ರೆ ಈ ಜಗತ್ತಿನಲ್ಲಿ ಸಲಹೆ ಸೂಚನೆಗಳನ್ನು ಕೊಡ್ಲಿಕ್ಕೆ ಭಾಷಣ ಮಾಡ್ಲಿಕ್ಕೆ ನೂರಾರು ಜನ ಸಿಗ್ತಾರೆ. ಬಟ್ ಯು ಆರ್ ಅಟ್ ಲಾಸ್ಟ್ ಯು ಆರ್ ದ ಓನ್ಲಿ ಪರ್ಸನ್ ಹೂ ಕ್ಯಾನ್ ಹೆಲ್ಪ್ ಯುವರ್ ಸೆಲ್ಫ್. ಇಫ್ ಯು ವೇಟ್ ಫಾರ್ ಅದರ್ಸ್ ಯು ವಿಲ್ ಬಿಕಮ್ ಅ ಪ್ಯಾಸಿವ್ ಡಿಪೆಂಡೆಂಟ್, ಗಿವಿಂಗ್ ಅದರ್ಸ್ ಟು ಮೋರ್ ಪವರ್ ವಾಟ್ ಹ್ಯಾಪನ್ಸ್ ಟು ಯು. ನಿಮ್ಮ ಮೇಲೆ ಏನಾಗುತ್ತೆ ಅದ್ರ ಬಗ್ಗೆ ಪ್ಯಾಸಿವ್ ಡಿಪೆಂಡೆಂಟ್ ಆಗಿ ಉಳಿದ್ರೆ ಭಗವಂತನೂ ಕೂಡ ಸಹಾಯಕ್ಕೆ ಬರಲ್ಲ. ಫಾರ್ಚೂನ್ ಫೇವರ್ಸ್ ದಿ ಬ್ರೇವ್. ಯಾವನು ಸದೃಢವಾಗಿದ್ದಾನೆ ಹಾಗಂತೇಳಿ ಬಾಡಿ ಬಿಲ್ಡರ್ ಸಿಕ್ಸ್ ಪ್ಯಾಕ್ ಕಂಡ ಆಡಲ್ಲ. ಆತ್ಮಸ್ಥೈರ್ಯ ನೆಪೋಲಿಯನ್ ಜಯದ ರಹಸ್ಯ ಕೀಲೇನ್ ಬಡಿತಾರ ನಾಲ ಕುದುರೆಯ ನಾಲಿನ ಮೊಳೆಯಲ್ಲಿತ್ತು ಅಂತ ಹೇಳ್ತಿದ್ದಂತ ಅವನು. ಮೈನ್ಯೂಟ್ ಡಿಟೇಲ್ಸ್, ಅಟೆನ್ಷನ್ ಟು ದ ಮೈನ್ಯೂಟ್ ಡಿಟೇಲ್ಸ್. ಹಂಗೆ ಮಾನಸಿಕವಾಗಿ ನಮ್ಮನ್ನು ನಾವು ಯೋಗ ಮಾಡ್ರಿ. ಒಂದೆಡೆ ನಿಮ್ಮನ್ನೇ ನೀವು ಇಂಟ್ರಾಸ್ಪೆಕ್ಷನ್. 22 ವಯಸ್ಸು ನನಗೆ, 23 ವಯಸ್ಸು ನನಗೆ, 24 ವಯಸ್ಸು ನನಗೆ. ಇಸ್ ದರ್ ಎನಿ ಮೈಲ್ ಸ್ಟೋನ್? ಏನಾದ್ರೂ ಒಂದು ಮೈಲು ಬಂದು ಸಾಧನೆ ಅಂತ ನಾನು ಮಾಡಿದ್ದೀನಾ ಅಂತ ಒಂದೇ ಒಂದು ಪ್ರಶ್ನೆ ಹಾಕೊಳ್ಳಿ. ಪ್ರತಿ ರಾತ್ರಿ ಮಲಗಬೇಕಾದ್ರೆ 10 ರೂಮ್ನಾಗ ಹಂಗ ಮಲಗ್ತಿದ್ದೆ. ಎಲ್ಲರ ನನಗೆ ಅವಾಗೆಲ್ಲ ಕಾಮಿಡಿ ಮಾಡ್ತಿದ್ರು. ನಮ್ಮ ಮಂಜು ಪಕೇಶ್ ಅವರೆಲ್ಲ ಕಾಮಿಡಿ ಮಾಡ್ತಿದ್ರು. ಜಸ್ಟ್ ಕುದುರಿದ್ದೆ ನಾನು ಅವಾಗ. ನಗ್ಬಾಡ ಸುಮ್ಮನಿರ್ಲಿ ಅಂತ ಹೇಳಿ ಕುತ್ಕೊಂಡು ಐ ಯೂಸ್ ಟು ಇಮ್ಯಾಜಿನ್ ಆಲ್ ದೋಸ್ ಸಿಚುವೇಶನ್ಸ್. ನಾನು ಏನೇನಾಗಿ ಬಂದೆ, ಇದುವರೆಗೂ ಏನೇನಾಗಿ ಬರ್ತಾ ಇದ್ದೀನಿ, ನಾನು ಮುಂದೆ ಎಲ್ಲ ಏನಾದ್ರು ಕಾಣ್ತಾ ಇದೆಯಾ ನನಗೆ ಅಂತೇಳಿ. ಆಗಲೇ ಒಂದು ಸ್ಟಾರ್ ಫಿಗರ್ ಆಗ್ತಿತ್ತು. ಅದನ್ನ ಧ್ರುವತಾರೆ ಅಂತಾರೆ ಎಲ್ಲರೂ, ನಜ್ಜಿ ಹೇಳ್ತಿದ್ರು. ಅದ್ರ ಜೊತೆ ನಾನು ಮಾತಾಡ್ತಿದ್ದೆ. ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ ಮೇಕ್ ಗಾಡ್ ಆಸ್ ಯುವರ್ ಸ್ಪೆಸಿಫಿಕ್ ಪಾರ್ಟ್ನರ್. ನನ್ನ ಈಗ ಪ್ರಸ್ತುತ ಆದರ್ಶ IPS ನಲ್ಲಿ ಜೀವನದ ಹಲವಾರು ಜನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. IPS ಅಲ್ಲಿ ಡಾಕ್ಟರ್ K. ವಿಜಯ್ ಕುಮಾರ್ ಅಂತಿದ್ದಾರೆ. ನೌಸ್ CRPF DC ವೀರಪ್ಪ ನನ್ನ ಕೊಂದಿದ್ದ ಅವರೇ, ಲಿಟ್ರಲಿ ಅವರೇ. ಸೊ ಅವರಿದ್ದಾರೆ K. ವಿಜಯ್ ಕುಮಾರ್. ಆ ವ್ಯಕ್ತಿ ಹೇಳಿದ್ರು, ರವಿ ಮೇಕ್ ಗಾಡ್ ಆಸ್ ಸ್ಟ್ರಾಟಜಿಕ್ ಪಾರ್ಟ್ನರ್, ಮೇಕ್ ಗಾಡ್ ಆಸ್ ಸ್ಟ್ರಾಟಜಿಕ್ ಪಾರ್ಟ್ನರ್. ಅವನ ಜೊತೆ ಮಾತಾಡು. ನಿನ್ ಸಮಸ್ಯೆ ಬಂದ್ರೆ ಏನಾದ್ರೂ ಒಂದು ಆಕ್ಷನ್ ತಗೊಂಡಾಗ ಸಮಸ್ಯೆಗಳು ಅಂತಿದ್ರೆ ಅದ್ರ ಜೊತೆ ಮಾತಾಡು. ನಿಮ್ ಜೊತೆ ನೀವು ಮಾತಾಡಿ. BA ಫೈನಲ್ ಪಾಸ್ ಆಯ್ತು, ವಾಟ್ ನೆಕ್ಸ್ಟ್? B.Ed or IAS? ಇಂಗ್ಲಿಷ್ ಒಟ್ಟು ಹೆದರ್ಲಿಕ್ಕೆ ಹೋಗ್ಬೇಡಿ. ನೋಡಿ 30% ಕೇರ್ಲಿ ಯಾವ್ದು ನಮ್ಮ ಇಲ್ಲಿ KE ಬೋರ್ಡ್ಗೆ ಬಂದಾಗ ನಾನು ಇಂಗ್ಲಿಷ್ ಹೋಗ್ಬೇಡ ಅಂತ ಹೇಳಿದ್ದೆ. ಅವ್ನು ನಮ್ಮ ಹುಡುಗ ಸಂತೋಷ, ಈಸ್ ಆಲ್ವೇಸ್ ಆನ್ ಫೇಸ್ಬುಕ್. ಅವ್ನು ನೋಡಿದೆ ನಾನು, ಐ ಫೆಲ್ಟ್ ವೆರಿ ಹ್ಯಾಪಿ. ಅಂತ ಸಣ್ಣ ಸಾಧನೆಗಳೇ ಬೃಹತ್ತಾದ ಸಾಧನೆಗೆ ಅಡಿಗಲ್ಲಾಗ್ತವೆ. ಮುಂದೆ ಸಮಾಜ ಸುಧಾರಣೆ ಮಾಡಬೇಕು. ಅದು ಹಾಗಾಗ್ತಿದೆ ಪೊಲಿಟಿಕ್ಸ್. ಹೀಗೆ ನನ್ ಆಫ್ ಯುವರ್ ಬಿಸ್ನೆಸ್ ಪ್ಲಾನ್, ಅದು ನಿಮ್ ಕೆಲಸ ಅಲ್ವೇ ಅಲ್ಲ, ಅದು ಮಾಡುವ ಅಗತ್ಯನೂ ಕೂಡ ಇಲ್ಲ. ಐ ಆಮ್ ದ ಸ್ಟೂಡೆಂಟ್ ಆಫ್ so and so college studying in this year and residing here. These are my responsibilities. ನನ್ನ ತಂದೆ ತಾಯಿಗಳ ಅಪೇಕ್ಷೆಗಳು ಇಷ್ಟಿದಾವೆ, ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ನನ್ನ ಹತ್ರ ಇಷ್ಟು ಸಮಯ ಲಿಮಿಟೇಷನ್ಸ್ ಇದೆ, ಅಷ್ಟರೊಳಗೆ ನಾನು ಮಾಡಬೇಕು. ನನಗೆ 4 ಜನ ತಂಗಿ ಇದ್ದಾರೆ, ಆದಿದ್ದಾರೆ. ಅವರೆಲ್ಲ ಜವಾಬ್ದಾರಿಗಳನ್ನ ಹೊತ್ತುಕೊಂಡು ಒಂದು ಟೈಮ್ ಫ್ರೇಮ್ ಮಾಡ್ಕೊಂಡು ಅದನ್ನ ಮಾಡ್ತಾ ಹೋದ್ರೆ ಎವ್ರಿಥಿಂಗ್ ವಿಲ್ ಬಿ ಫೈನ್. ಇಡೀ ಜಗತ್ತು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಬಟ್ ಆ ಹುಳ ಹೋಗ್ಬೇಕಷ್ಟೇ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ವಿಲ್ ಅದ್ರ ಟ್ರಿಗರ್ ಆಗುತ್ತೆ ನಿಮ್ಗೆ, ನನಗೆ ಗೊತ್ತಿಲ್ಲ. ಅದು ಟ್ರಿಗರ್ ಆಗ್ಲಿ ಅಂತ ನಾನು ಬಯಸ್ತೀನಿ. ಸಂಗಮೇಶ್ವರ್ ತುಂಬಾ ಒಳ್ಳೆಯವರಿದ್ದಾರೆ. ಗೌರಿಶಂಕರ್ ಹಾಸ್ಟೆಲ್ ನಾನು ಹೇಳಿದಲ್ಲ, ಬರೀ ಊಟದಿಂದ ನಾನು ಕಲ್ತಿಲ್ಲ, ಇಲ್ಲಿದ್ದ ದೋಸ್ತುಗಳಿಂದ ಕಲ್ತಿಲ್ಲ. ಈ ಗಿಡ ಇದು ಸಣ್ಣ ಇದು. ನಾ ಇವಾಗ ಬಂದಾಗ ಅದ ಅನ್ಕೊಂಡೆ, ಇನ್ನ 5 ವರ್ಷ ಬಿಟ್ಟು ಬಂದ್ರೆ ಎಷ್ಟು ದೊಡ್ಡ ಇರ್ತಾರೆ ಗಿಡ ಅಂತೇಳಿ. ನಾನು BA ಫೈನಲ್ ಇದ್ದಾಗ ಹಂಗಂತಿದ್ದೆ. ಸೊ ದೋಸ್ ಆಲ್ ಆರ್ ಮೈ ಲೈಫ್ ಸ್ಟೈಲ್. ನೀವು ರವಿ DC ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಇನ್ನೊಬ್ಬ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯು ಆರ್ ಯು ಓನ್ಲಿ. ಬಟ್ ನಿಮ್ಮಿಂದ ಏನನ್ನ ಕರಗತ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಯಾವುದನ್ನ ಇದನ್ನ ಮಾಡ್ಲಿಕ್ಕೆ ಸಾಧ್ಯ, ಅವನ್ನೆಲ್ಲ ಕಲ್ತ್ಕೊಳ್ಳಿ. ಬಿಫೋರ್ ಯು ಗೋ ಔಟ್ ಆಫ್ ದಿಸ್ ಗೌರಿಶಂಕರ್, ಪ್ರಿಪೇರ್ ಯುವರ್ ಸೆಲ್ಫ್, ಅಡ್ರೆಸ್ ಆಲ್ ಫಿಯರ್ಸ್.
ಅಡ್ರೆಸ್ ಆಲ್ ಯುವರ್ ಇನ್ಸೆಕ್ಯೂರಿಟೀಸ್. ಕಳ್ಕೊಳ್ಳಿಕ್ಕೆ ಏನೂ ಇಲ್ಲ ನಿಮ್ಮ ಹತ್ರ. ನಾನು ಹಾಗೆ ಅಂತಿದ್ದೆ, ಇವತ್ತಿಗೂ ಕೂಡ ಕಳ್ಕೊಳ್ಳಿಕ್ಕೆ ನನ್ನ ಹತ್ರ ಏನೂ ಇಲ್ಲ. ವಾಟ್ ಎವರ್ ದಟ್ ಇಸ್ ದೇರ್, ದಟ್ ಇಸ್ ಟು ಗೆಟ್ ಓನ್ಲಿ. ಪಡ್ಕೊಳ್ಳೋದು ಅಷ್ಟೇ. ನಾನು ಹೊರಟೆ ಅಂತಂತಂದ್ರೆ ಯಾವುದು ಯಾವ ಯಾಗ ರಾಜಸೂಯ ಯಾಗ ಅಂತ ಮಾಡ್ತಿರಲ್ಲ ಹಿಂದ್ಗಡೆ ಎಲ್ಲ, ಅಶ್ವಮೇಧ ಕುದುರೆಯನ್ನು ಬಿಟ್ಟು ಬಿಡೋದು. ಹಾಗೆ ನಾನು ಒಂದು ಕುದುರೆ ನೋಡೋದು, ಎಲ್ಲೆಲ್ಲಿ ಹೋಗ್ತೇನೆ ಅದೆಲ್ಲ ಸಾಮ್ರಾಜ್ಯ ನಂದೇ. wherever there is a adversary or contradictory or fight, I will win over it. ನನ್ನ ಅಶ್ವಮೇಧ ಯಾಗ ಭೂಮಿ ಗೆಲ್ಲಕ್ಕಾಗಲಿ, ಏನು ಐಶ್ವರ್ಯ ಅಂತಸ್ತನ್ನು ಗೆಲ್ಲಕ್ಕಾಗಿಲ್ಲ. ಸಾರಿ, ಎಲ್ಲೆಲ್ಲಿ ಹೋಗ್ತೀನಿ ನನ್ನ ಸರ್ವಿಸ್, ನನ್ನ ಸೇವೆಯ ಸಾಮ್ರಾಜ್ಯ ವಿಸ್ತಾರವಾಗ್ಲಿ, ವಿಜೃಂಭಿಸ್ತಾ ಹೋಗ್ಲಿ ಅನ್ನೋದೊಂದು ಉದ್ದೇಶದಿಂದ ಅಶ್ವಮೇಧ ಕುದುರೆ ಯಾರು ಇಲ್ಲ ಅಲ್ಲಿ ಹೊರಡ್ತಾ ಇದೆ. ಹಾಗೆ ವಿದೌಟ್ ಎನಿ ಫಿಯರ್ ಯು ಶುಡ್ ಗೋ ಅಷ್ಟೇ. ಸ್ಟೆಪ್ ಔಟ್ ಆಫ್ ದ ವರ್ಲ್ಡ್. ಈ ಜಗತ್ತು ಯಾರಿಗೆ ಹೆದರ್ಸ್ತಾರೆ ಅವ್ರಿಗೆ ಹೆದರುತ್ತೆ ಸ್ವಾಮಿ, ಯಾರು ಹೆದರ್ತಾರೆ ಅವ್ರನ್ನ ಹೆದರ್ಸುತ್ತೆ. ಡೋಂಟ್ ಫಿಯರ್ ಫಾರ್ ಎನಿಬಡಿ. ಇಲ್ಲಿಗೆಲ್ಲ ಆಕ್ಟಿವಿಟಿ ಅದು ಇದು ಸದ್ಯ ನನಗನ್ಸಿದ ಮಟ್ಟಿಗೆ ನಿಮ್ಗೆ ಯಾವ್ದು ಟಚ್ ಇಲ್ಲ. ಅದು ಬರದೇ ಇರಲಿ, ಆ ಗಾಡಿ ನಿಮ್ಗೆ ಸೋಮ್ತಿರ್ಲಿ, ಅದು ಯಾವುದು ಬರದೇ ಇರಲಿ. ನಾನು ಏನೋ ಒಂದು ಕೇಸ್ ಇದೆ, ಹುಡುಗ ಇಲ್ಲೇ ಮಾಡಿದೆ, ಬಟ್ ಐ ಫೆಲ್ಟ್ ವೆರಿ ಅನ್ಫಾರ್ಚುನೇಟ್ ಅಟ್ ದಟ್ ಟೈಮ್. ಅಟ್ ದ ಸೇಮ್ ಟೈಮ್ ಆ ಹುಡುಗ ಇಲ್ಲಿದೆ ನನಗೆ ಗೊತ್ತಿಲ್ಲ, ಬಿಟ್ಟು ಕಳಿಸಿದ್ದೀನಿ ಒಂದು 4-5 ಜನರಿಗೆ. ಸೊ ಆ ಕಾರಣಕ್ಕೆ ಅಂತ R5 ಒಂದು ಗಾಡಿ ನನಗೆ ಬೇಕು, ಫುಲ್ ಫ್ಯಾಷನ್ ಮಾಡಬೇಕು ಅಂತ ಹೇಳಿ ಯಾರು ಬರೋದಾಗತ್ತೇ ಇಲ್ಲ. R5 ಒಂದು ಗಾಡಿ ನಿಮ್ಮ ಹತ್ರ ನಿಲ್ಲಲ್ಲ. ಆ ಹುಡುಗನ ಇಂಟರ್ವ್ಯೂಷನ್ ಮಾಡಿದಾಗ ಅದನ್ನೇ ಅವ್ನು ಹೇಳಿದ್ರು, ನನಗೆ ಆ ಗಾಡಿ ಬೇಕಾಗಿತ್ತು. ಇಮಿಡಿಯೇಟ್ ಕೆಲವು ನಾವು ಇಲ್ಲಿ ಲಿಟರಲಿ ಪ್ಯಾರಗನ್ ಚಪ್ಪಲ್ ಹಾಕೊಂಡಿದ್ದೀವಿ, ಅದರಲ್ಲಿ ಸುಖ ಬೇರೆ ಯಾರು ಇಲ್ಲ. ಬ್ರ್ಯಾಂಡ್ಗಾಗಿ ಸಾಯ್ತಾರೆ ಶ್ರೀಮಂತ ಜನ, ಬ್ರ್ಯಾಂಡ್ಗಾಗಿ ಸಾಯ್ತಾರೆ. ಹಾಕಿರೋ ಶರ್ಟ್ ವೆದರ್ ಇಟ್ ಇಸ್ ಪೆಪೆ ಜೀನ್ಸ್ ಆರ್ ಏನು CK ಅಂತ ಬರುತ್ತಾ, CK ಜೀನ್ಸ್, ಇಟ್ಸ್ ದ ಕಾಸ್ಟ್ಲಿಯಸ್ಟ್ ಜೀನ್ಸ್. ಆದ್ರೂ ನಮ್ಮ ಹುಡುಗರನ್ನೆಲ್ಲ ನೋಡ್ತೀನಿ. ಅದಕ್ಕಂದ್ರೆ ದೇ ಪ್ಲಾನ್ ಎಷ್ಟು ಅಮೌಂಟ್ ಅಲ್ಲಿ ಇರಬೇಕು, ಯಾವ ಮಾಡಬೇಕು, ಇಯರ್ಲಿ ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಇರಬೇಕು. ನನ್ನ ರೋಗ ಆಗ್ತಿ ಸಾಯ್ತಾರೆ. ಎಲ್ಲ ಬರುತ್ತೆ, 40 ವರ್ಷಕ್ಕೆ ಎಲ್ಲ ಗಳಿಸಿದ ತಕ್ಷಣ BP ಶುಗರ್ ಸ್ಟಾರ್ಟ್. ಚಲೋ ಸ್ವೀಟ್ ತಿನ್ನಕ್ಕಾಗಲ್ಲ, ಏನ್ ಮಾಡಕ್ಕಾಗಲ್ಲ, ಆ ಬದುಕು ಬೇಕಂದ್ರೆ. ನಮ್ಮಮ್ಮ 85 ವರ್ಷ ಕಪತ್ ಬಿಡ್ದ, ಇನ್ನೂ ದಿನದಾಸ್ ಅಡ್ಡಾಡ ಯಾವುದೇ ಏನಿಲ್ಲ. ಅನ್ನಂತ ಸುಖ ಇವತ್ತಿಗೆ ಹೊಂಟ್ಲಂದ್ರೆ 2 ಹೊಟ್ಟಿ ಎಷ್ಟಾಗತ್ತಾರೆ. ಯಾಕಂದ್ರೆ ಯಪ್ಪ ದಾರಿ ಹೋಗ ಯಾರು ಬರ್ತಾರ, ನಾನು ಇವತ್ತು ಕೊಟ್ಟನೆ ಮುಂದೆ ನಿಮ್ಗೆಲ್ಲರೂ ಹೊರಡ್ತಾರಂತ. ಅದೇ ಆದರ್ಶವನ್ನ ನಾನು ಬೆಳೆಸ್ಕೊಂಡು ಬಿಟ್ಟಿದ್ದೀನಿ ಅಷ್ಟೇ. ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ, ಲರ್ನ್ ಫ್ರಮ್ ಇಟ್ ಅಷ್ಟೇ. ತಪ್ಪುಗಳಿಂದ ಕಲಿತಾ ಬನ್ನಿ, ಮುಂದುವರಿಸ್ತಾ ಬರ್ಲಿಕ್ಕೆ ಹೋಗ್ಬಿಡಿ. ಗಾಡ್ ಈಸ್ ಆಲ್ವೇಸ್ ದೇರ್. ಭಗವಂತ ಅನ್ನೋದಿದ್ದಾನೆ, ಒಂದು ಶಕ್ತಿ ಅನ್ನೋದು ಈ ಜಗತ್ತನ್ನ ಮಾನಿಟರ್ ಮಾಡ್ತಾ ಇದೆ. A+B² = A²+B²+2AB ಅನ್ನೋದನ್ನ ಒಬ್ಬ ಸಂಶೋಧಕ ಕಂಡು ಹಿಡಿದು ಕೊಟ್ಟದನ್ನ ಬಾಯ್ಪಟ್ಟು ಹಾಕುವ ವಿದ್ಯಾರ್ಥಿಗಳಿಗಾಗಲೇ ಅಂತ ಒಂದು ಹೊಸ ಸೂತ್ರಗಳಾಗಿದೆ. ಪುಲೀಸಿಂಗ್ ಅಲ್ಲಿ ಬಹುಶಃ ನಾನು ಹೇಳಬೇಡ, ಒಂದು ಪುಸ್ತಕ ಬರೀತಾ ಇದ್ದೀನಿ ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ. ನಾವು ಮೇಡಮ್ ನಾನು ಇದ್ದು ಸೇರಿದ್ರೆ ಬಹುಶಃ ಫಾಸ್ಟ್ ಆಗುತ್ತದು. ಐ ವಿಲ್ ರಿಲೀಸ್ ಇಟ್. ನನ್ನ ಬದುಕಿನ ಇದನ್ನು ಕೂಡ ನಾನು ಬರಿತಾ ಇದ್ದೀನಿ ಸ್ವಾಮಿ, ಪಾರ್ಟ್ 1 ಪಾರ್ಟ್ 2 ಹಿಂಗೆ. ಬಿಕಾಸ್ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಯಾಕಂತ ಗೊತ್ತಿಲ್ಲ. ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಗೌರಿ ಶಂಕರ್ ಇವತ್ತು ಆ ಹುಡುಗ ಪ್ರೈಸ್ ಕ್ಯಾಶ್ ನೋಡಿ ನನಗೆ ಭಾಳ, ನಮ್ಮ ಜೂನಿಯರ್, ಐ ಫೆಲ್ ವೆರಿ ಹ್ಯಾಪಿ. ಅವನು ಕರೆಸ್ತೀವಿ, ಸನ್ಮಾನ ಮಾಡ್ಬೋದಿತ್ತು ಅಂತ ಕರೀರಿ. ಬರೀ IAS IPS ಸಾಮಾನ್ಯ ಕರೆಕೋಬಿಡ್ರಿ. ಶಿಕ್ಷಕ ಆಗಿದ್ರೆ ಅವ್ನು ಬೆಸ್ಟ್ ವರ್ಕ್ ಮಾಡ್ತಾನೆ, ಅವ್ನು ಕರೀರಿ, ಅವ್ನು ಗೆಸ್ಟ್ ಆಗಿ ಮಾತಾಡ್ಸ್ರಿ, ನಡೆಯುತ್ತೆ. ಸೊ ಇದು ವರ್ಷಿಪ್ ಮಾಡೋ ಕಲ್ಚರ್ನ ಬಿಡ್ರಿ. ವರ್ಷಿಪ್ ಎಲ್ಲರನ್ನು ದೊಡ್ಡ ಮಟ್ಟಕ್ಕೆ ಏರಿಸಿ ಅವ್ರು ಇದು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮಂತಲೇ ಸಾಧಕರು ಬಿಕಮ್ ಲೈಕ್ ದಟ್. ಯು ಶುಡ್ ಹ್ಯಾವ್ ದ ಏಮ್ ಟು ಬಿಕಮ್ ಲೈಕ್ ದಟ್. ಅವನಾಗಿದ್ದಾನೆ. ಅವನೇನಪ್ಪ, ರವಿಗೆ 2 ಕಣ್ಣು ಇರೋದು, 2 ಕಿವಿ ಇರೋದು, ಒಂದೇ ಮೂಗು, ಒಂದೇ ಬಾಯಿ, 2 ಕೈ, 2 ಕಾಲು ಎಲ್ಲ ಸುದ್ದಿದ್ದಾರೆ. ಕಾಮನ್ ಸೆನ್ಸ್ ಇದೆ ಅಷ್ಟೇ. ಅಲ್ವಾ ಇಲ್ವೇನ್ರಿ? ಮತ್ತೆ ವೈ ಕಾಂಟ್ ಯು? ನೀವು ಹಂಗಾಗ್ಬೇಕು. ಇನ್ನೊಂದ್ಸಾರಿ ನೆಕ್ಸ್ಟ್ ಟೈಮ್ ಬಂದ್ರೆ ಇನ್ನೊಬ್ಬ IAS IPS ಅನ್ನ ನಾವು ಸನ್ಮಾನ ಮಾಡ್ಬೇಕು. ಅವಾಗಲೇ ನಮ್ಮನ್ನ ಚಿಕ್ಕಂದಿನಿಂದ ನೋಡ್ತಾ ಬರ್ತಕ್ಕಂಥ ನಾಗನೂರು ಸಾಹೇಬ್ರಿಗೆ, ಸರ್ಗೆ, ಆಮೇಲೆ ಅನುಕೂಲಪ್ಪ ಹನುಮಂತಪ್ಪನವ್ರಿಗೆ, ಅವ್ರಿಗೆಲ್ಲ ಖುಷಿ ಆಗುತ್ತದೆ. ಅವಾಗ ಖುಷಿ ಆಗುತ್ತೆ. ಹಂಗೆ ಬೆಳೆದೆಲ್ಲ ನಾವು ನೀರಾಕಿ ಬೆಳೆಸಿದ ಸಸಿಗಳೆಲ್ಲ ಇವತ್ತು ಮರ ನೆರಳು ಕೊಡುವಂತ ಬಂದಿದ್ದವು. ಅದಕ್ಕಿಂತ ಭಾಗ್ಯ ಏನು ಅಂತೇಳಿ ನಮ್ಮನ್ನ ಬೆಳೆಸ್ತವರು, ನಮ್ಮ ಒಡನಾಡಿಗಳು, ನಮ್ಗೆ ಆಶ್ರಯ ಕೊಟ್ಟವರು, ಪಾಠ ಮಾಡೋರು, ಯಾವತ್ತೂ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ವಿದ್ಯಾರ್ಥಿ. ನೀವು ಡೆಸಿಗ್ನೇಷನ್ ಇದ್ದೇನೆ ಇರಲಿ, ವಿ ಆರ್ ಸ್ಟೂಡೆಂಟ್ಸ್ ಫಾರ್ ದೆಮ್. ನಮ್ಮ ಡೆಸಿಗ್ನೇಷನ್ ಸಫಿಕ್ಸ್ ಪ್ರಿಫಿಕ್ಸ್ ದಟ್ ಡಸಂಟ್ ಮ್ಯಾಟರ್ಸ್. ಅದು ಏನೇನು ಉಪಯೋಗ ಬರಲ್ಲ. ಒಬ್ಬ ವ್ಯಕ್ತಿಯಾಗಿ ನಾನು ಹೇಗಿದ್ದೀನಿ ಅನ್ನೋದೇ ಇಟ್ ಕೌಂಟ್ಸ್ ಅ ಲಾಟ್. ನಾನು ಇಷ್ಟೆಲ್ಲ ಏನು ಹೇಳಿದ್ರು ನಿಮ್ಗೆ, ನನ್ನ 3 ವರ್ಷದ IPS ಅಧಿಕಾರಿಯಾಗಿ ಅನುಭವ, ಅದನ್ನು ಬಿಟ್ಟು
ಏನು ನಾನು ಈ ಮಟ್ಟಕ್ಕೆ ಬರ್ಲಿಕ್ಕೆ ಶ್ರಮ ಪಟ್ಟಾಗ ಭೇಟಿಯಾದ ಅನಾಹುತಾರದ ವ್ಯಕ್ತಿಗಳು, ಅದ್ಭುತ ವ್ಯಕ್ತಿಗಳು, ಅವ್ರ ಇಂಟ್ರಾಕ್ಷನ್ ಇಂದ ಪ್ರತಿಯೊಂದು ಸಾರಿ ಐ ಕ್ಯಾಚ್ ಸಮಥಿಂಗ್. ಒಬ್ಬ ವ್ಯಕ್ತಿ ಒಬ್ಬ ಪರ್ಸನಾಲಿಟಿಯಿಂದ ಏನಾದ್ರು ಒಂದು ಇರುತ್ತೆ, ಅದನ್ನ ಕಲಿಬೇಕು, ಅಳವಡಿಸ್ಕೊಳ್ಬೇಕು. ಅದನ್ನ ಅಳವಡಿಸ್ಕೊಂಡು ಎಲ್ಲವನ್ನು ನಿಮ್ಮ ಮುಂದೆ ಬಿಚ್ಚಿ ಕೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಾನು ಇಲ್ಲಿ ಬಂದಾಗ ಅನ್ಕೊಂಡೆ, ಇವತ್ತು ನಾವು ಒಂದು ಬೆಳೆ 1 ತಾಸು ನಾನು ಅಥವಾ 30 ನಿಮಿಷ ನಾನು ಮಾತಾಡಿದೆ, ಇಟ್ ವಿಲ್ ಬಿ ಇನ್ವೆಸ್ಟ್ಮೆಂಟ್. ಯಾವುದೋ ಒಂದು 4 ಸೂಕ್ಷ್ಮ ಮನಸ್ಸುಗಳು ಅದರಿಂದ ಎತ್ತೆತ್ತು ಏನಾದ್ರು ಒಂದು ಸಾಧನೆ ಮಾಡಿದ್ರೆ, ನಾನು ಬೆಳಗಾಂ ಸಿಟಿ ಬಿಟ್ಟು ಇಲ್ಲಿ ಬಂದು ಮಾತಾಡಿದ್ದು, ಆಮೇಲೆ ನನ್ನ ಮೆಮೊರೀಸ್ ಅನ್ನ ನಾನೇ ಮೆಲುಕು ಹಾಕಿದ್ದು ಸಾರ್ಥಕ ಆಗುತ್ತೆ ಅಂದ್ಕೊಂಡು ಬಂದಿದ್ದೀನಿ. ಸೊ ಆ ಕೆಲಸ ಆಗಲಿ ಅಷ್ಟೇ, ಆ ಕೆಲಸ ಆಗಲಿ. ಅದಕ್ಕೆ ಲರ್ನಿಂಗ್ ಥಿಂಗ್ಸ್, UPSC ಫಿಲಿಮ್ಸು ಮೇನ್ಸು ಇವೆಲ್ಲ ತಾನೇ ಕರಗತಾಗುತ್ತೆ ಅಷ್ಟೇ. ಡೇ ಬೈ ಡೇ ಯಾವ ವಿದ್ಯಾರ್ಥಿಗಳಿಲ್ಲದೆ ಗುರುಗಳಿಲ್ಲದೆ ಕೂಡ ಮಣ್ಣಿನ ಮೂರ್ತಿಯನ್ನು ರೆಡಿ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮಹಾನ್ ಇದಾಗಬೇಕಾದ್ರೆ ನಾವ್ಯಾಕೆ ಆಗ್ಬಾರ್ದು? ಇತಿಹಾಸವನ್ನು ನೋಡ್ರಿ ಅಂತಿತ್ತು, ಉಪನಿಷತ್ತನ್ನ ಓದ್ರಿ, ಅಥವಾ ಯಾವುದೋ ಧರ್ಮದ ಯಾವುದೇ ಇರಲಿ, ಕುರಾನ್ ಇರಲಿ, ಬೈಬಲ್ ಇರಲಿ, ಯೇಸು ಕ್ರಿಸ್ತ ಇರಲಿ, ಮೊಹಮ್ಮದ್ ಪೈಗಂಬರ್ ಇರಲಿ, ಒಬ್ಬ ವ್ಯಕ್ತಿಯನ್ನ ಇಡೀ ಜಗತ್ತಿನ ಜನಾಂಗ ಆ ಮಟ್ಟಕ್ಕೆ ಏರಿಸ್ತಂತಂದ್ರೆ ವಾಟ್ ಮೇ ಬಿ ಇನ್ ಹಿಮ್. ಹಂಗ ನೀವು ಕಬೀರ್ ಆಗ್ರಿ, ಬುದ್ಧ ಆಗ್ರಿ, ಬಸವ ಆಗ್ರಿ ಅಂತ ಹೇಳಂಗಿಲ್ಲ. ಆ ಪಾತ್ನಲ್ಲಿ, ಆ ದಾರಿನಲ್ಲಿ ನಾವು ನಡೆದ್ರೆ ಅವರ ಅನುಯಾಯಿಗಳು ಅಂತ ಕರೆಯಲ್ಪಡ್ತೀವಿ. ಇನ್ ದ ಟ್ರೂಯೆಸ್ಟ್ ಸೆನ್ಸ್, ಸತ್ಯವಾಗಿ ಅಂದ್ರೆ ನಿಜವಾಗಿ ಅದಾದ್ರೆ ಅಂತಂದ್ರೆ ಸಾಧನೆ, ಅಂತಸ್ತು, ಐಶ್ವರ್ಯ. ನಾನು ತೆಲುಗುನಲ್ಲಿ ಒಂದು ಹೇಳ್ತಿದ್ದೆ ಯಾವಾಗಲೂ ಅವಾಗ, ఎంత ఖర్చు చేసినా తీరిపోగలవు ఒక అందమైన భార్య, అంతస్తు, పెద్ద బంగ్లా, ఇవన్నీ ఏదో ఒక్క రోజు ఎంత సమస్యలు కూడా కష్టపడి మీదకి వచ్చిన వాళ్ళ కోసం వెతుకుతా వస్తుంది. ಅಂದ್ರೆ ಇವೆಲ್ಲ ಅಂತಸ್ತು, ಐಶ್ವರ್ಯ, ಎಷ್ಟು ಖರ್ಚು ಮಾಡಿದ್ರು ತೀರಿ ಹೋದಂತ ದುಡ್ಡು, ಅದ್ಭುತವಾದ ಹೆಂಡತಿ, ಇವೆಲ್ಲ ಯಾವತ್ತೋ ಒಂದು ದಿವಸ ಎಷ್ಟು ಕಷ್ಟ ಇದ್ರು ಕೂಡ ಅತಿ ಕಷ್ಟಪಟ್ಟು ಮೇಲೆ ಯಾರು ಅಂತ ನಮ್ಮ ಪಾದಕ್ಕೆ ಬರುತ್ತೆ. ವಾಟ್ ಎವರ್ ದಟ್ ಇಸ್ ದ ಬೆಸ್ಟ್ ಇನ್ ದಿಸ್ ವರ್ಲ್ಡ್, ಇಟ್ ವಿಲ್ ಬಿ ಯುವರ್ಸ್ ಅಂತ. ಅದು ನಿಜ. ಬಟ್ ಆ ಸಂಪತ್ತಿಗೆ, ಐಶ್ವರ್ಯಕ್ಕೆ, ಆ ಹೆಂಡತಿಗೆ ಹೋಗ್ಬಾರ್ದು ಅಷ್ಟೇ. ಇಟ್ ಇಸ್ ಮ್ಯಾಟರ್ ಆಫ್ ಸಮ್ ಡೇಸ್ ಅಷ್ಟೇ. ಅವಕ್ಕೆಲ್ಲ ವರ್ಲಿ ಗೇಟೀಸ್ ಅಂತಾರೆ, ಪ್ರಾಪಂಚಿಕ ಸುಖ ಆಗಲ್ಲ. ಸಾಹೇಬರು ನನ್ನ ಸರ್ ಅಂತಿದ್ರು, ಸನ್ಯಾಸಿ ಆದ್ರೂ ಕೂಡ ಲೋಕ ಬಿಟ್ಟಿಲ್ಲ, ಹಿಂದೆ ಮಾಡುತ್ತೆ, ಅಸಹ್ಯ ಮಾಡುತ್ತೆ. ಅದು ನಿಜ. ನಾವು ಏನೇ ಪಲಾಯನ ಮಾಡಬಾರ್ದು. ವಾಟ್ ಎವರ್ ವಿ ಆರ್, ವಿ ಆರ್ ಬೆಸ್ಟ್, ವಿ ವಿಲ್ ಡೂ ದ ಬೆಸ್ಟ್. ವಾಟ್ ಎವರ್ ಕ್ವೆಶ್ಚನ್ ವಿ ಆರ್ ಹೋಲ್ಡಿಂಗ್ ನಾವು ಏನ್ ಮಾಡ್ತಿದೀವಿ ಅಂದ್ರೆ ಅಷ್ಟೇ. ಯಾವುದೇ ಹುದ್ದೆ ಸಣ್ಣದಲ್ಲ, ಕೇಳಲ್ಲ. IAS IPS ಅನ್ನೋದು ಮಹಾನ್ ದೊಡ್ಡ ಶಿಖರನೂ ಅಲ್ಲ, ಶಿಕ್ಷಕ ಅನ್ನೋದು ಕ್ಷುಲ್ಲಕನೂ ಅಲ್ಲ. ಶಿಕ್ಷಕನಾಗಿನೂ ಕೂಡ ಬೆಸ್ಟ್ ಸರ್ವಿಸ್ ಮಾಡಿ 10 ಜನರಿಗೆ, ಚೌಡಿ ಮೇಡಮ್, RR ಪಟ್ಟಣ್ ಸರ್, RS ಪಾಟೀಲ್ ಸರ್, ನಾಗಮ್ಮವ್ರ ಸರ್, ಟುಡೇ ವಿ ರಿಮೆಂಬರ್ ಬಿಳಿ ಸರ್, ಅವರಿಗೆಲ್ಲ ದಟ್ ಅವರ ಸಾರ್ಥಕತೆ, ಅವರ ಸಾರ್ಥಕತೆ. ಅದು ಹಂಗೆ ಬರಲ್ಲ, ರೊಕ್ಕ ಕೊಟ್ಟು ಬರಲ್ಲ. ಅದನ್ನ ಅಳವಡಿಸ್ಕೊಳ್ಳಿ. ನಾಳೆ ನೀವು ಗೋ ಬ್ಯಾಕ್ ಟು ಯುವರ್ ಹೋಮ್. 1 ಎಕರೆ ಇದ್ರೂ ಕೂಡ 1 ಎಕರೆನಲ್ಲಿ ಇಡೀ ದೇಶದಲ್ಲಿ ಅತ್ಯುತ್ಕೃಷ್ಟ ಬೆಳೆಯನ್ನು ಬೆಳತಕ್ಕಂಥ ರೈತ ಆದ್ರೆ ಸಾಕು. ದ ಪರ್ಪಸ್ ಇಸ್ ಸರ್ವ್. ನನಗೆ ಕೃಷಿ ತುಂಬಾ ಇಷ್ಟ. ಬಟ್ ಹಂಗಂತೇಳಿ ಡೈವರ್ಷನ್ ಮಾಡೋದು ಬೇಕಾಗಿಲ್ಲ. ಆ ರೀತಿ ನೀವಾಗಲಿ IAS IPS ಗೆ ಸಂಬಂಧಪಟ್ಟಂತೆ ಇಟ್ ಇಸ್ ಆಲ್ಟುಗೆದರ್ ಡಿಫ್ರೆಂಟ್. ಈ ಮೊಹಲ್ಲಾ ನೋಡಿದ್ರೆ ಆ ಸಿಲೆಬಸ್ ಹೇಳ್ಕೊಂಡು ಕೂಡೋದು ನನಗೆ ಅನ್ಸಲ್ಲ. ಕಾಪಿ ಅಂದ್ರೆ ಎಕ್ಸಾಮ್ಗಳು ಮುಗಿದ್ಬೇಕಾ, ಅಥವಾ ಯಾರು ನಿಜವಾಗಿಯೂ ಮಾಡ್ಬೇಕಂತೀರಾ, ಹಂಗೆ ಸುಮ್ಮನೆ ಕೇಳೋರ ಬೇಕಾಗಿಲ್ಲ. ನನಗೆ ಕೇಳೋರ ಬೇಕಾಗಿಲ್ಲ. ಜಸ್ಟ್ ಯಾರು ಮಾಡ್ಬೇಕಂತೀರಾ, ಯು ಕಮ್. ಲಿಟ್ರಲಿ ನೋಟ್ಸ್ ಡಿಕ್ಟೇಟ್ ಮಾಡಿಸ್ತೀನಿ ನಾನು. ಬಹುಶಃ ಒಳ್ಳೆ ಪ್ರೊಫೆಸರ್ ನಾನು ಅನ್ಕೊಂಡಿದ್ದೀನಿ. ಆವರೇಜ್ ಆಗಿ ಪರ್ಫಾರ್ಮ್ ಮಾಡ್ತೀನಿ ನಾನು ಇಫ್ ಐ ಸ್ಟಾರ್ಟ್ ಟೀಚಿಂಗ್. ಸೊ ಆ ಕಾರಣಕ್ಕೆ ಕರ್ನಾಟಕ ಕಾಲೇಜಲ್ಲಾಗಲಿ ಅಥವಾ ಇಲ್ಲೇ ನಾನು ಸಾಹೇಬ್ರ ಆವಾಗ ಸರ್ ಹೇಳ್ತಿದ್ರು. ಸೊ ಆ ಪ್ರಕಾರ ಮಾಡೋಣ. ನನ್ನನ್ನು ಇಲ್ಲಿ ಕಲಿಸಿದ್ರಿ, ಅಟೆಂಡ್ ವೆರಿ ಹ್ಯಾಪಿ. ಆವಾಗಿನ ರೋಷ ಭಾವಾವೇಶದಿಂದ ಭಾಷಣ ಮಾಡ್ತಾನೆ ಅಂತ ಅನ್ಕೊಂಡಿದ್ರು ನೀವು. ದ ಟೈಮ್ ಹ್ಯಾಸ್ ಚೇಂಜ್ ಮ್ಯಾನ್, ಚೇಂಜ್ ಇಸ್ ದ ಲಾ ಆಫ್ ದ ನೇಚರ್. ಬಟ್ ನನ್ನ ಗುಣಗಳು ಚೇಂಜ್ ಆಗಿಲ್ಲ, ಅದು ಚೇಂಜ್ ಆಗಲಿಕ್ಕೆ ಬಿಡಲ್ಲ. ಒಂದ್ ವೇಳೆ ಆಲ್ ದ ರೈಟ್ಸ್ ಟು ಕಮ್ ಅಂಡ್ ಸೇ ಏನು ಮರ ನೀ ಹಂಗೆ ಅಂದಿದ್ದಿ, ಹಂಗಾಗ್ಬಿಟ್ಟಲ್ಲ ಅಂತ ನೀವು ಕೇಳ್ಬೋದು. ಓಕೆ, ದ್ಯಾಟ್ ಲಿಬರ್ಟಿ ಇಸ್ ಯುವರ್ಸ್. ಅದು ಆಗಬಾರ್ದು ಅಂತ ಹೇಳಿದ್ರೆ ಹಿಂಗೆ ಇರ್ತೀನಿ. ಬಹುಶಃ ಭಗವಂತ ಬುದ್ಧಿ ಕೊಡಿ ಅಂತ ನೀವೇ ಹೇಳಿ, ಅಪ್ಪ ಏನಾದ್ರು ಪರವಾಗಿಲ್ಲ ಅವ್ನು ಚೇಂಜ್ ಆಗಬಾರ್ದು ಅಂತೇಳಿ. ಆಗಿಲ್ಲ ಏನು ಆತ್ಮಸ್ಥೈರ್ಯ ಅನ್ನೋದು ಅಹಂ ಬ್ರಹ್ಮಾಸ್ಮಿ. ಅಪ್ಪ ನಮ್ಮ ಆತ್ಮವನ್ನು ನಿಯಂತ್ರಣ ಮಾಡೋ ಶಕ್ತಿ ನಮಗಿದೆ. ಅದನ್ನು ಎಷ್ಟೋ ಜನ ಮಾಡಿದ್ದಾರೆ. ಅಷ್ಟು ಹೇಳಿ ನನ್ನನ್ನು ಕಳಿಸಿ ತುಂಬಾ ನಿಮ್ಮ ಪ್ರೀತಿ, ನಿಮ್ಮ ಋಣ, ನಿಮ್ಮ ಗೌರವ ಇದೆ. ಅದಕ್ಕೆ ನಿಜವಾಗಿಯೂ ನಾನು ಅರ್ಹವಾದ ಹೆಸರು ಮಾಡಲಿಕ್ಕೆ ಗೊತ್ತಿಲ್ಲ. ಅಥವಾ ಇದೆಲ್ಲ ಪ್ರೀತಿಯನ್ನ ನಾವು ತೋರಿಸ್ತಕ್ಕಂಥ ಗೌರವಕ್ಕೆ ಇನ್ನೂ
ಇನ್ನೂ ನೀನು ಹೆಚ್ಚಿಗೆ ಬೆಳೆಯಪ್ಪ ಪುಣ್ಯಾತ್ಮ ಅಂತ ನೀವು ಹೇಳ್ತಿದ್ರು ಇನ್ನು ಅದು ಗೊತ್ತಾಗ್ತಿಲ್ಲ. ಬಟ್ ಅದಕ್ಕೆ ನಾನು ಕಂಪ್ಲೀಟ್ ಹಾರ್ಟ್ ಫೆಲ್ಟ್ ಗ್ರಾಟಿಟ್ಯೂಡ್ಸ್ ಅಂಡ್ ನಾನು ನಿಮಗೆ ಯಾವತ್ತೂ ಚಿರಋಣಿಯಾಗಿದ್ದೀನಿ. ಗೌರಿಶಂಕರಕ್ಕೆ, ಈ ನೆಲಕ್ಕೆ, ಆ ರೂಮ್ ನಂಬರ್ಗೆ, ಈ ಧಾರವಾಡಕ್ಕೆ. ದಟ್ಸ್ ವೈ ಐ ಥಿಂಕ್ ಇನ್ ಫ್ಯೂಚರ್ ಐ ವಿಲ್ ಬಿಲ್ಡ್ ಅ ಹೌಸ್ ಇನ್ ಧಾರವಾಡ ಆಲ್ಸೋ. ಇಲ್ಲ ಧಾರವಾಡಲ್ಲೇ ಒಂದು ಮನೆ ಕಟ್ತೀವಿ, ಇಲ್ಲೇ ಇರ್ತೀವಿ ನಾವು, ಎಲ್ಲಿ ಹೋಗಲ್ಲ. ಸೊ ಥ್ಯಾಂಕ್ ಯು. ನಮಗೆ ನೀವೆಲ್ಲ ಕರೆಸಿದ್ರಿ. ನಿಮಗೆ ಏನೇ ಸಮಸ್ಯೆಗಳಿದ್ರು ಕೂಡ ನನ್ನ ಪರ್ಸನಲ್ ನಂಬರ್ ಡಿಸ್ಪ್ಲೇಡ್ ಆಗಿದೆ. ನನ್ನ ಎಲ್ಲಿ ಹೋಗ್ತೀನಿ ಅಲ್ಲಿ ಕಂಟ್ರೋಲ್ ರೂಮ್ ಫೋನ್ ಮಾಡಿ ಸಾಕು, ನನ್ನ ನಂಬರ್ ಕೊಡ್ತಾರ. ಬೆಳಗಾವಿಯಲ್ಲಿ ಅದೇ ಪರಿಸ್ಥಿತಿ ಇದೆ. ಎಲ್ಲ ಸಣ್ಣ ಪುಟ್ಟಕ್ಕೂ ನಮ್ಗೆ ಫೋನ್ ಹಚ್ತಾರ. ಐ ನೆವರ್ ಫೀಲ್ ಬ್ಯಾಡ್. ರಾತ್ರಿ 6 ಗಂಟೆಗೆ ಎದ್ದು ರೆಸ್ಪಾನ್ಸ್ ಮಾಡಿ ಕೂಡ ನನ್ನ ಗರ್ವ. ಯಾಕಂದ್ರೆ ಅದಕ್ಕೋಸ್ಕರ ನಾನು ಸಂಬಳ ತಗೊಳ್ತಿದ್ದೀನಿ, ಅದಕ್ಕೆ ಅಷ್ಟು ಬಂದಿದೆ. ಸೊ ಯು ಕ್ಯಾನ್ ಕಾಲ್ ಎನಿ ಟೈಮ್. ನಿಮ್ಗೆ ಏನೇ ಸಮಸ್ಯೆ ಇರಲಿ, ಎಸ್ಪೆಷಲಿ ಪರ್ಸನಲ್ ಪ್ರಾಬ್ಲಮ್ಸ್ ಯಾರಿಗಾದ್ರೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ಬೇಕಂದ್ರೆ ಮುಂದೆ ಲಾಸ್ಟ್ ಹೇಳ್ಬಿಡ್ತೀನಿ ನಾನು. ನೆವರ್ ಬಿ ಹಿಯರ್. ಇಲ್ಲಿ ಕೊಂಡ್ಬಿಡಿ, ಇವತ್ತು ಸಾಧ್ಯ ಇವತ್ತು ಹೋಗಿ, ನಾಳೆ ಸಾಧ್ಯ ನಾಳೆ ಹೋಗಿ, ಡೆಲ್ಲಿ ಹೋಗಿ ಅಥವಾ ಹೈದರಾಬಾದ್ ಹೋಗಿ ಯಾವ್ದು ಬೆಸ್ಟ್ ಇನ್ಸ್ಟಿಟ್ಯೂಷನ್ ಇದೆ ಕ್ವಾಲಿಟಿ ಯಾರಪ್ಪ ಕೃಷ್ಣ ಕಲಿತ್ನ ಬೆಸ್ಟ್ ಕಲಿಸೋದು ಸಿಟ್ ಈಸ್ ಕ್ಲಾಸ್. ತುಂಬಾ ಒಳ್ಳೆಯದು ಅಂತ ಕೂಡಬೇಕು, ಕೇಳಬೇಕು. ಸೈಂಟಿಫಿಕ್ ಇದು ಯಾರು ಹೇಳ್ತಾರೆ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಅಲ್ಲಿ ಕೂಡಿ, ಅಲ್ಲಿ ಕೇಳಿ. ಬೆಸ್ಟ್ ಇನ್ಸ್ಟಿಟ್ಯೂಷನ್ ಯಾವ್ದು, ಬೆಸ್ಟ್ ನೋಟ್ಸ್ ಯಾವ್ದು, ಅದು ಓದ್ಕೊಳ್ಳಿ. ಬರೀರಿ 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 ಬರೀರಿ. ಹೊರಗೆ ತೆಗೆಯೋದೇ ಬೆಸ್ಟ್. ಬರೀ ಪಾಠಗಳನ್ನು ಕೇಳಿದ್ರೆ ಅವ್ರು ಮಾಡ್ತಕ್ಕಂಥ ಟೀಚಿಂಗ್ ಕೇಳಿದ್ರೆ ಉಪಯೋಗ ಆಗಲ್ಲ. ಕ್ವಶನ್ ಆನ್ಸರ್ 10 ವರ್ಷದ ಕ್ವಶನ್ ತಗೊಳ್ಳೋದು 10 ಸಲ ಅದು ಬಿಡಿಸ್ಬಿಡೋದು. ಯಾವ ಕ್ವಶನ್ ಕೇಳಿದ್ರು ತಿರುಚಿ ಅದನ್ನೇ ಕೇಳ್ತಾರೆ ವಾಪಸ್. ನನ್ನ ಪಾಲಿಸಿ ಅದಕ್ಕೆ ಅದನ್ನೇ ಕನ್ಕ್ಲೂಷನ್ ಅಂಡ್ ಫಸ್ಟ್ ಪೀಠಿಗೆ ಇಂಟ್ರೊಡಕ್ಷನ್ ಅಷ್ಟೇ ಚೇಂಜ್ ಆಗುತ್ತೆ. ಬಾಡಿ ಆಫ್ ದ ಆನ್ಸರ್ ರಿಮೈನ್ಸ್, ಬಟ್ ಪಾಯಿಂಟ್ ಟು ಪಾಯಿಂಟ್ ಬರೀಬೇಕು, ಸಂಗೀತ ಪ್ರಕಾರ ಬರೀಬೇಕು. ಅದು ಇಟ್ ಡಿಪೆಂಡ್ಸ್ ಆನ್ ದ ಕ್ವಶನ್. ಹಂಗೆ ಅದು ಪ್ರಿಪೇರ್ ಮಾಡ್ಕೊಳ್ಳಿ. ಅದು ಡೆಫಿನೆಟ್ಲಿ ಆಗುತ್ತೆ, ನೋ ಪ್ರಾಬ್ಲಮ್. ಅದು ನಾನು ಇವತ್ತಿಗೂ ನಾನು UPSC ಓದೋದಂತ ಭಾವಿಸಿಲ್ಲ. ಬಟ್ ಇಟ್ ಇಸ್ ದ ಡಿಫಿಕಲ್ಟ್ ಎಕ್ಸಾಮ್, ಸೆಕೆಂಡ್ ಟಫೆಸ್ಟ್ ಎಕ್ಸಾಮ್ ಇನ್ ದ ವರ್ಲ್ಡ್. ಹಿಂಗೆ ಹೇಳಿ ನಾನು ನೆನೆಸ್ಬಿಡ್ದೆ. ಆಕ್ಚುಲಿ ಓದೋರಿಗೆ ಇಟ್ ಇಸ್ ದ ಈಸಿಯೆಸ್ಟ್ ಎಕ್ಸಾಮ್. ಇಟ್ ಇಸ್ ದ ಈಸಿಯೆಸ್ಟ್ ಎಕ್ಸಾಮ್. ಆ ಸಿಲೆಬಸ್ ಫ್ರೇಮ್ ಮಾಡೋದಕ್ಕೆ ಅವ್ರ ಎಕ್ಸಾಮ್ ಕಂಟ್ರೋಲ್ ಮಾಡಿಕೊಂಡು ಉದಾತ್ತ ದೇ ಇದೆ. ಅದನ್ನ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನದ ಪಿತಾಮಹ ಅಂತ ಯಾರು ಹೇಳ್ತೀವಿ, ಅವರಿಗೆ ಒಂದು ಉದಾತ್ತ ಉದ್ದೇಶ ಇತ್ತು, ಅದ್ರ ಪ್ರಕಾರ ನಡೆದಿದೆ. ಒಂದ್ ವೇಳೆ UPSC KS ತರ ಆಗ್ಬಿಟ್ರೆ ಮುಗಿದ ಕ್ಲಾಸ್. ನಾವೆಲ್ಲ 20 ರೂಪಾಯಿ ಪರೀಕ್ಷೆ ಬರೋದು IPS ಆಗಿ ಹಂಗೆ. ಸೊ ಆ ಕಾರಣಕ್ಕೆ ಅದು ನಿಮ್ಮಲ್ಲಿ ಬೆಳೀಲಿ. ಹಂಗೆ ಬೆಳೆದ್ರೆ ಮಾತ್ರ ಸರ್ವಿಸ್ ಮೋಟಿವ್ ಬರುತ್ತೆ. ಹಂಗೆ ಬೆಳೆದು ನಾವು K. ವಿಜಯಕುಮಾರ್ ಅಂತ ಡೈರೆಕ್ಟರ್ ಟ್ರೈನಿಂಗ್ ತಗೊಂಡು, ಆಮೇಲೆ ಟ್ರೈನಿಂಗ್ SPs ಯಾರ್ಯಾರಿತ್ತು, ನಾವ್ ಏನ್ ಕಂಡ್ವಿ, ನಮ್ಮ ಬದುಕಿನ ಪಾತ್ರ, ನಾವ್ ಏನೇನು ಅನುಭವಿಸಿ, ನನ್ನ ಸ್ವಂತ ಮಾಮ 70 80% ಬರ್ನ್ ಆಗಿ ಸತ್ರು ಕೂಡ ನಾನು ಒಮ್ಮೆ ಅಶಕ್ತ ಅಂತ ಫೀಲ್ ಆಯ್ತು. ಬಿಕಾಸ್ 338 and 304 ಸೆಕ್ಷನ್ ನಲ್ಲಿ ಶಿಕ್ಷೆ ಇರೋದೇ ಅಷ್ಟು. ನನ್ನ ಮಾಮ ಅವ್ನು ಯಾರು ಶಿಕ್ಷಕರಿ ಅವ್ನಿಗೆ ಇದು ಮಾಡಿದ್ರೆ ಅವ್ರಿಗೆ ಹೆಚ್ಚಿಗೆ ಶಿಕ್ಷೆ ಕೊಡ್ಬೇಕಂತಿದೆ. ಬಟ್ ಐ ಕಾಂಟ್. ಅದನ್ನ IPS ಕಲಿಸುತ್ತೆ ಸ್ವಾಮಿ. ಆ ಭಾವಾವೇಶ ಅದೆಲ್ಲ ಹೋಗುತ್ತೆ. ಸಾಮಾನ್ಯ ಮನುಷ್ಯನಿಗೂ ನಮಗೂ ಇರುತ್ತೆ. ವಿ ಹ್ಯಾವ್ ಟು ಲೀವ್ ಅಪ್ ಟು ದ ಎಕ್ಸ್ಪೆಕ್ಟೇಷನ್ ಆಫ್ ಮೈ ಸರ್ವಿಸ್. ಜನರು ಏನು ಬಯಸ್ತಾರೆ ಅದು ಇರಬೇಕು. ಹಾಗೆ ನೀವು ಕೂಡ ಶಿಕ್ಷಕರಾಗಿ ಏನೇ ಆಗಿ, ಎಲ್ಲರೂ IAS ಆಗಲಿ IPS ಆಗಲಿ ಪ್ರತಿ ವರ್ಷ ಇಲ್ಲ ಅವ್ರ ಸನ್ಮಾನ ಏರ್ಪಡಲಿ, ಪ್ರತಿ ವರ್ಷ ಅವ್ರನ್ನ ಕರೀಲಿ ಅನ್ನೋದೇ ನನ್ನ ಉದ್ದೇಶ, ಧ್ಯೇಯ. ಹಾಗಾಗಿ ನಿಮ್ಮಲ್ಲೂ ಕೂಡ ಹೊರಹೊಮ್ರಿ ಅಂತ ಹೇಳಿ ನನ್ನನ್ನು ಕರೆಸಿದ್ರಿ, ನನಗೆ ಇಷ್ಟೊಂದು ಗೌರವ ತೋರಿಸಿದ್ರಿ, ಅದಕ್ಕೆ ನಾನು ಚಿರಋಣಿ ಇದ್ದೀನಿ. ಇನ್ನು ಮುಂಬರುವ ದಿನಗಳಲ್ಲಿ ಕೆಲಸದ ಮೂಲಕ ಅದನ್ನು ಕಳ್ಕೊಳ್ಳೋದು ಅಥವಾ ಸ್ವಲ್ಪ ಅದನ್ನು ತೀರ್ಸಕ್ಕಾಗಲ್ಲ ಋಣನ. ಅಲ್ಲಿ ಅವತ್ತ ನಾವು ಊಟ ಅನ್ನ, ಆ ಚಪಾತಿ ತಿಂದ ಟೇಸ್ಟೇ ಬೇರೆ, ಆ ಋಣನ ಬೇರೆ. ಅದೆಲ್ಲ ಇವತ್ತು ಮೈಗೂಡಿದೆ ಅಂತ ಒಬ್ಬ IPS ಆಗಿದ್ದೀನಿ ಸಿಂಪಲ್. ಅದರ್ವೈಸ್ ನಾಟ್ ಪಾಸಿಬಲ್. ಭಗವಂತನ ಆಶೀರ್ವಾದ, ಹಿರಿಯರ ಅನುಗ್ರಹ ಇರದೇ ಹೋದರೆ ಯಾವುದೇ ಯಶಸ್ಸು ಅನ್ನೋದು ಸಾಧ್ಯ ಇಲ್ಲ. ಅದೆಲ್ಲದಕ್ಕೂ ನೀವು ಕಾರಣ ಇದ್ದೀರಿ. ನಿಮ್ಮ ಇದು ಇದೆ, ಸಂಗಮೇಶ್ ಸರ್ ಆಗಲಿ, ನಾಗಮ್ಮ ಸರ್ ಆಗಿರಲಿ, ಮಾರ್ಗದರ್ಶನ, ಒಂದೊಂದು ಪ್ರತಿಯೊಂದು ಮಾತು ಅರ್ಥೈಸುವವನಿಗೆ ಯಾವುದು ಸಿಂಗಲ್ ಕೊಟೇಶನ್ ಬಿಟ್ಟಂತ ಪೀಸ್ ಆಫ್ ಪೇಪರ್. ನಾನು ಅವ್ರಿಗೆ ಹೇಳ್ತಿದ್ದೆ, ಯಾವುದೇ ಮೂಲೆಯಲ್ಲಿ ಬರ್ತಕ್ಕಂಥ ನಾನು ನೋಡಿ ನಮ್ಮ ಬದುಕನ್ನ ಚೇಂಜ್ ಮಾಡುತ್ತಂತೆ. ಹಾಗೆ ಚೇಂಜ್ ಮಾಡಿದ ಉದಾಹರಣೆ ಇವಾಗ ನಾನು ಚೇಂಜ್ ಆಗಿದ್ದೀನಿ. ನಾನು ಒಂದು ಕೇವಲ ಉದಾಹರಣೆ ಮಾತ್ರ. ಅದು ಆರಂಭಕ್ಕೆ ಉದಾಹರಣೆ, ಅಂತಕ್ಕೆ ಅಲ್ಲ, ಆರಂಭಕ್ಕೆ ಉದಾಹರಣೆ ಅಂತ ಹೇಳಿ ಮಹಾನ್ ವ್ಯಕ್ತಿಗಳಿದ್ದಾರೆ. ಅವರ ಬದುಕನ್ನು ಅವಲೋಕಿಸಿ ಎಲ್ಲರೂ ದೊಡ್ಡದಾಗಿ ದಯವಿಟ್ಟು ಇದನ್ನು ಡೈರಿ ಮೇಂಟೈನ್ ಮಾಡಿ. ಏನೇನು ಮಾಡ್ತೀರಾ ಬರೀರಿ, ಏನೇನು ಆಗ್ಬೇಕು ಅದನ್ನು ಬರೀರಿ. ಪ್ರತಿ ಅಕೌಂಟ್ ಯು ಸ್ಪೆಂಟ್ ಅದನ್ನ ಅಕೌಂಟೇಬಲ್ ಆಗಿರಿ. ತಂದೆ ತಾಯಿಗಳಿಗೆ ಖುಷಿ ಕೊಡ್ರಿ, ಅಷ್ಟೇ ಸಾಕು. ಒಬ್ಬ ತಂದೆ ತಾಯಿಗಳು ಮೆಚ್ಚುವಂತ ಅದ್ಭುತ ಒಬ್ಬ ಮಗ ಆದ್ರೂ ಸಾರ್ಥಕನೇ. ಅಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಏನಾದರೂ ಸಮಸ್ಯೆಗಳಿದ್ರೆ ಇಂಟ್ರಾಕ್ಷನ್ ಇನ್ನೊಂದಿನ ಬರೋಣ ಮಾತಾಡೋಣ ಅಂತ ಹೇಳಿ ಮುಂದಿರೋರಿಗೆ ಅವಕಾಶ ಕೊಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಈ ಸದ್ಯ ಬೆಳಗಾವಿ ಕೂಡ
9480804021 9480804021. This is official number. ಇದು ನನ್ನ ಅಫೀಸಿಯಲ್ ಮಿಸ್ಟರ್ ಸುಮಾರು ನನ್ನ ಅಫೀಸಿಯಲ್ ನಂಬರ್. ಎಲ್ಲೇ ಹೋದ್ರು ಮುಂದೆ ಎಲ್ಲೇ ಇರುತ್ತೆ ನಾನು ಇರ್ತೇನೆ. ನಾನು ಉತ್ತರ ಕರ್ನಾಟಕದಲ್ಲೇ ಯಾವುದೋ ಒಂದು ಜಿಲ್ಲೆನಲ್ಲಿ ಇನ್ನೊಂದು ದಿವಸಕ್ಕೆ ಇನ್ನೊಂದು ಕೆಲವೇ ದಿವಸ. ಬಟ್ ಏನು ಎಷ್ಟು ಆಗಲ್ಲ ಹಂಗೆ ಅಂತ ಹೇಳ್ಕೊಡ್ರು ಉಳಿತಾಯ ಎಷ್ಟು ತರ ಇರಂಗ ಬಾರಿ ಬಿಂದಾಸ್ ಬಿ ಎನಿ ಟೈಮ್ ಕ್ಯಾನ್ ಕಮ್ ಅಂಡ್ ಮೀಟ್ ಮೀ. ಥ್ಯಾಂಕ್ ಯು ಅಣ್ಣ. ನೀವು ನಿಮ್ ಜನ ಆಗಲಿ, ಜೂನಿಯರ್ಸ್ ಆಗಿ ಬರ್ರಿ, ಹೊಳ್ಳಿ SP ಅಂತ ಹೇಳಿ ನಾವು ನಿಮ್ ಪ್ರೇಮ್ ಮಾಡ್ತೀವಿ. IAS ಆಗಿ ಬರ್ರಿ, ಜಿಲ್ಲಾಧಿಕಾರಿಗಳು ಆಗಲಿ ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.